Good morning all. Welcome to the course on industrial management, and in the last class we are studying about project and production management. In today's class, this is the fourth lecture. In today's class we are going to study about production and productivity and factors affecting productivity, how to improve productivity. These are the three topics we are going to cover in today's class. Okay, so production and productivity. ಸೊ ಉತ್ಪಾದನೆ ಮತ್ತು ಉತ್ಪಾದಕತೆ ಏನಂತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್, ಉತ್ಪಾದನೆ ಮತ್ತು ಉತ್ಪಾದಕತೆ. ಸೊ ಇವೆರಡು ಏನಪ್ಪ ಅಂದರೆ, ಪ್ರೊಡಕ್ಟಿವಿಟಿ ಮೀನ್ಸ್ ಇಟ್ ಈಸ್ ಅ ರೇಟ್. ಪ್ರೊಡಕ್ಟಿವಿಟಿ ಮೀನ್ಸ್ ಎಷ್ಟು ಮಾಡ್ತಾ ಇದ್ದೀವಿ, ಹೌ ಮಚ್. ಪ್ರೊಡಕ್ಟಿವಿಟಿ ಮೀನ್ಸ್ ಇಟ್ ಇಸ್ ಅ ರೇಟ್ ಅಟ್ ವಿಚ್ ವಿ ಆರ್ ಪ್ರೊಡ್ಯೂಸಿಂಗ್. ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ, ಹೌ ಮಚ್ ವಿ ಆರ್ ಪ್ರೊಡ್ಯೂಸಿಂಗ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ರೇಟ್ ಅಟ್ ವಿಚ್ ವಿ ಆರ್ ಪ್ರೊಡ್ಯೂಸಿಂಗ್. ರೇಟ್ ಮೀನ್ಸ್ ವಾಟ್, ಟೈಮ್. ರೇಟ್ ಅಟ್ ವಿಚ್ ವಿ ಆರ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ಸ್. This is called as what, productivity. So production means there is an input. We are going to transfer the input to output. We are going to transfer the input to output by transformation process. We are going to use some process to transfer the input to output. That is called as what, production. So what are the inputs we are going to give in an industry? We are going to use men, we are going to use raw materials, we are going to use machines, we are going to use the finance, information data. All these are the inputs we are going to give, and these inputs are going to transfer to output. ಒಂದು ಪ್ರಾಡಕ್ಟ್ ಆಗುತ್ತೆ, ರಾ ಮೆಟೀರಿಯಲಿಂದ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಆಗುತ್ತೆ. ರಾ ಮೆಟೀರಿಯಲಿಂದ ಪ್ರಾಡಕ್ಟ್ ಆಗಬೇಕು ಅಂದರೆ ವಿ ರಿಕ್ವೈರ್ ಮೆನ್ ಬೇಕು, ವಿ ರಿಕ್ವೈರ್ ಮಷಿನ್ ಬೇಕು, ವಿ ರಿಕ್ವೈರ್ ಫೈನಾನ್ಸ್ ಬೇಕು, ವಿ ರಿಕ್ವೈರ್ ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ ಬೇಕು. ಆಲ್ ದೀಸ್ ಇನ್ಫಾರ್ಮೇಷನ್ಸ್ ಆರ್ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ದೀಸ್ ಇನ್ಪುಟ್ಸ್ ಇಂಟು ಎ ರಿಸೋರ್ಸ್ಫುಲ್ ಪ್ರಾಡಕ್ಟ್, ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಮಾಡಬೇಕಂದ್ರೆ. So how we are going to do? We are going to design it, we are going to plan it, we are going to control it, we are to maintain it. So these are all the process that comes across in a production. Production ಮಾಡಬೇಕಂದ್ರೆ, ಒಂದು ಉತ್ಪಾದನೆ ಮಾಡಬೇಕಂದ್ರೆ ರಾ ಮೆಟೀರಿಯಲ್ ತಂದು ಹಾಕಿಬಿಡ್ತೀವಿ. ಆ ರಾ ಮೆಟೀರಿಯಲ್ನ ಒಂದು ಫಾರ್ಮಿಗೆ ತರಬೇಕು. ಫಾರ್ ಎಕ್ಸಾಂಪಲ್ ಏನು, ಐರನ್ ಓರಿಂದ ನಾವೇನು ಮಾಡ್ತೀವಿ, ಇಂಜಿನ್ ಬ್ಲಾಕ್ ಆಗಿ ಮಾಡಬೇಕು. ಐರನ್ ಓರ್ ಇಸ್ ಎ ಮಟೀರಿಯಲ್, ರಾ ಮೆಟೀರಿಯಲ್, ದಟ್ ಈಸ್ ಅ ರಾ ಮೆಟೀರಿಯಲ್ನ. ಅಥವಾ ಫರ್ಗೆಟ್ ಅಬೌಟ್ ಐರನ್ ಓರ್. ಐರನ್ ಓರ್ ಯಾವುದು, ಯು ನೋ ದಟ್ ಐರನ್ ಓರ್ಸ್ ಯಾವುದು, ಐರನ್ ಓರ್ ಯಾವುದು ರಜಾಕ್? ಐರನ್ ಓರ್ಸ್ ಯಾವು ರಜಾಕ್? ಹಲೋ ಸರ್. ಐರನ್ ಓರ್ ಯಾವುದು, ನೇಮ್ ಸಮ್ ಐರನ್ ಓರ್ಸ್. Anybody in the class? Vijay Lakshmi, Tipu Sultan, hematite, Monite, hematite, limonite, magnetite. So these are all called as iron ores. These iron ores are going to be transformed into a iron. Pig iron ಮಾಡ್ತೀವಿ ನಾವು. We are going to call it as what, pig iron ಆಗಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. For this we are going to use a blast furnace, a device. ಯಾವುದು ಯೂಸ್ ಮಾಡ್ತೀವಿ, ಬ್ಲಾಸ್ಟ್ ಫರ್ನೇಸ್ ಅನ್ನೋದೊಂದು ಡಿವೈಸ್ ಯೂಸ್ ಮಾಡಿಕೊಂಡು, ಫರ್ನೇಸ್ ಯೂಸ್ ಮಾಡಿಕೊಂಡು ಅಲ್ಲೇ ಮಾಡ್ತೀವಿ ನಾವು, ಕುದಿಸ್ತೀವಿ. ಯಾವುದನ್ನ, ಹೆಮಟೈಟ್ ಐರನ್ ಓರ್ನ ಸಮ್ ಡಿಗ್ರಿ ಆಫ್ ಟೆಂಪ್ರೇಚರ್ 1300 to 1400 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಿಬಿಟ್ಟು ವಿ ಆರ್ ಕನ್ವರ್ಟಿಂಗ್ ದಿಸ್ ಹೆಮಟೈಟ್ ಐರನ್ ಓರ್. ದಿಸ್ ಇಸ್ ಅನ್ ಓರ್, ದಿಸ್ ಇಸ್ ಅ ರಾ ಮೆಟೀರಿಯಲ್. ದಿಸ್ ಈಸ್ ಗೋಯಿಂಗ್ ಟು ಬಿ ಕನ್ವರ್ಟೆಡ್ ಇಂಟು ಆನ್ ಔಟ್ಪುಟ್. ಔಟ್ಪುಟ್ ಏನಾಗುತ್ತೆ ನಮಗೆ, ಔಟ್ಪುಟ್ ದಿಸ್ ಇಸ್ ವಾಟ್, ಪಿಗ್ ಐರನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಆಗಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಅನ್ ಎಕ್ವಿಪ್ಮೆಂಟ್, ಬ್ಲಾಸ್ಟ್ ಫರ್ನೇಸ್ ಎಕ್ವಿಪ್ಮೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ದೇರ್ ಇಸ್ ಅ ಪ್ರೋಸೆಸ್. ಯಾವ ಪ್ರೋಸೆಸ್ಸು, ವಿ ಆರ್ ಗೋಯಿಂಗ್ ಟು ಹೀಟಿಂಗ್ ಪ್ರೋಸೆಸ್. ಎಲ್ಲಿ 1300 to 1400 ಡಿಗ್ರಿ ಸೆಲ್ಸಿಯಸಲ್ಲಿ ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಹೀಟ್ ಮಾಡಿ ದೆನ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಪಿಗ್ ಐರನ್ನ ಕನ್ವರ್ಟ್ ಮಾಡ್ತೀವಿ. ಬ್ಲಾಸ್ಟ್ ಫರ್ನೇಸಲ್ಲಿ ದರ್ ಆರ್ ಡಿಫ್ರೆಂಟ್ ಪ್ರೋಸೆಸ್ ಆರ್ ಗೋಯಿಂಗ್ ಟು ಬಿ ಟೇಕ್ ಪ್ಲೇಸ್. ಒಂದೊಂದು ಟೆಂಪ್ರೇಚರಲ್ಲಿ ಒಂದೊಂದು ಹೀಟ್ ಮಾಡ್ತೀವಿ. ಸೊ ಲೈಕ್ ದಟ್ ವಿ ಆರ್ ಕನ್ವರ್ಟಿಂಗ್ ಎ ರಾ ಮೆಟೀರಿಯಲ್ ಇಂಟು ಎ ಯೂಸ್ಫುಲ್ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್, ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ದಟ್ ಅವರ್ ಆಬ್ಜೆಕ್ಟಿವ್ ಈಸ್ ಗೋಯಿಂಗ್ ಟು ಬಿ, ಏನು ಮಾಡಬೇಕು, ನಮ್ಮ ಆಬ್ಜೆಕ್ಟಿವ್ ಏನಿದೆ, ಪಿಗ್ ಐರನ್ ಆಗಿ ಮಾಡಬೇಕಾಗಿದೆ ಅಥವಾ ಕಾಸ್ಟ್ ಐರನ್ ಆಗಿ ಮಾಡಬೇಕಾಗಿದೆ.
ಸೊ ದಿಸ್ ಇಸ್ ಅವರ್ ಆಬ್ಜೆಕ್ಟಿವ್. ಈ ಆಬ್ಜೆಕ್ಟಿವ್ ನಾವೇನು ಮಾಡ್ತಾ ಇದ್ದೀವಿ, we are going to use different types of process to convert a raw material that is input that is converting into an output useful product. This is called as what? Production. Production ಅಂದ್ರೇನು, ಒಂದು ಇನ್ಪುಟ್ ಕೊಟ್ಟಿರ್ತೀವಿ, ಆ ಇನ್ಪುಟ್ನ ನಾವು ಔಟ್ಪುಟ್ ಆಗಿ ಮಾಡಬೇಕು. ಸುಮ್ಮನೆ ಔಟ್ಪುಟ್ ಅಲ್ಲ, ಏನಾದ್ರು ಒಂದು ಹಾಕಿದ್ರೆ ಔಟ್ಪುಟ್ ಬಂದೇ ಬಿಡುತ್ತೆ. ಎಂಥ ಔಟ್ಪುಟ್ ಬರಬೇಕು? ಯೂಸ್ಫುಲ್ ಔಟ್ಪುಟ್ ಇಸ್ ಇಂಪಾರ್ಟೆಂಟ್. ಯೂಸ್ಫುಲ್ ಔಟ್ಪುಟ್ ಆಗಬೇಕು. ದ ಪ್ರಾಡಕ್ಟ್ ಶುಡ್ ಬಿ ಅಕ್ಸೆಪ್ಟಬಲ್. ಸುಮ್ಮನೆ ಇನ್ಪುಟ್ ಕೊಟ್ಟಿರ್ತೀವಿ, ಏನಾರು ಒಂದು ಮಾಡಿಬಿಡುತ್ತೆ. 1300 ಡಿಗ್ರಿ ಸೆಲ್ಸಿಯಸ್ 1400 ಡಿಗ್ರಿ ಸೆಲ್ಸಿಯಸ್ ಅಲ್ಲಪ್ಪ, ನಾನು 1800 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಿಬಿಡ್ತೀನಿ. ಹೀಟ್ ಮಾಡಿದ್ರೆ ನಮಗೆ ಬೇಕಾಗಿರೋ ಪಿಗ್ ಐರನ್ ಬರಲ್ಲ, ಅವಾಗ ಇಟ್ ಗೋಯಿಂಗ್ ಟು ಬಿ ವೇಸ್ಟ್. ಸೊ ದ ಪ್ರೋಸೆಸ್ ಶುಡ್ ಬಿ ಇನ್ ಸಚ್ ಎ ವೇ ದಟ್ ದ ಔಟ್ಪುಟ್ ಪ್ರಾಡಕ್ಟ್ ಶುಡ್ ಬಿ ಯೂಸ್ಫುಲ್. ಆ ಥರ ನಾವು ಪ್ರೋಸೆಸ್ನ ಮಾಡಬೇಕು. ಇನ್ಪುಟ್ ಏನೇನು ಕೊಡ್ತೀವಿ? ರಾ ಮೆಟೀರಿಯಲ್ ಕೊಡ್ತೀವಿ. ರಾ ಮೆಟೀರಿಯಲ್ ಇಸ್ ದ ಇನ್ಪುಟ್, ಮೆನ್ ಇಸ್ ದ ಇನ್ಪುಟ್, ಮಟೀರಿಯಲ್ ಆರ್ ದ ಇನ್ಪುಟ್. ಮಟೀರಿಯಲ್ ಇನ್ಪುಟ್ ಇರುತ್ತೆ, ಮಷಿನ್ ಇನ್ಪುಟ್ ಇರುತ್ತೆ, ಡಾಟಾ ಇರುತ್ತೆ, ಟೆಕ್ನಿಕಲ್ ಡಾಟಾ, ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ. ಸೊ ದೀಸ್ ಆರ್ ಆಲ್ ದ ಇನ್ಪುಟ್ಸ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್. ಪ್ರೋಸೆಸ್ ಯಾವುದು? ಮೇ ಬಿ ಯಾವುದು? ಸಿಂಟರಿಂಗ್ ಇಸ್ ದ ಪ್ರೋಸೆಸ್, ನೈಟ್ರೈಡಿಂಗ್ ಇಸ್ ದ ಪ್ರೋಸೆಸ್, ಹಾರ್ಡ್ನೆಸ್ ಮಾಡಬೇಕಂದ್ರೆ ಟರ್ನಿಂಗ್ ಇಸ್ ದ ಪ್ರೋಸೆಸ್. ದೀಸ್ ಆರ್ ಆಲ್ ಪ್ರೋಸೆಸ್. ಹೀಟ್ ಟ್ರೀಟ್ಮೆಂಟ್ ಇಸ್ ದ ಪ್ರೋಸೆಸ್. ದೀಸ್ ಆರ್ ಆಲ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಸೆಸ್. So based upon these process we are converting a product into an output product. ಔಟ್ಪುಟ್ ಮಾಡ್ತೀವಿ. ಔಟ್ಪುಟ್ ಏನಾಗಿರುತ್ತೆ? ಒಂದು ಯೂಸ್ಫುಲ್ ಪ್ರಾಡಕ್ಟ್ ಆಗಿರುತ್ತೆ. ಮೇ ಬಿ ಇಟ್ಸ್ ಎ ಪ್ರಾಡಕ್ಟ್ ಆರ್ ಇಟ್ ಮೇ ಬಿ ಎ ಸರ್ವೀಸು ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಎಲ್ಲಿಗೆ ಹೋಗ್ತೀರಾ? ಐ ಟಿ ಇಂಡಸ್ಟ್ರಿಗೆ ಹೋಗ್ತೀರಾ. ಐ ಟಿ ಇಂಡಸ್ಟ್ರಿನಲ್ಲಿ ವಾಟ್ ಈಸ್ ದ ಔಟ್ಪುಟ್ ಪ್ರಾಡಕ್ಟ್? ಐ ಟಿ ಇಂಡಸ್ಟ್ರಿನಲ್ಲಿ ಏನಿರುತ್ತೆ? ಔಟ್ಪುಟ್ ಯಾವುದು? ಇಫ್ ಯು ಗೋ ಫಾರ್ ಅನ್ ಐ ಟಿ ಇಂಡಸ್ಟ್ರಿ, ವಾಟ್ ಈಸ್ ದ ಔಟ್ಪುಟ್? ಔಟ್ಪುಟ್ ಏನು ಸಿಗುತ್ತೆ ನಿಮಗೆ ಐ ಟಿ ಇಂಡಸ್ಟ್ರಿನಲ್ಲಿ? Is it a product? ಐ ಟಿ ಇಂಡಸ್ಟ್ರಿನಲ್ಲಿ ಏನಿದೆ? ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ವಾಟ್ ಇಸ್ ದ ಪ್ರಾಡಕ್ಟ್? ಸರ್ವೀಸ್. ಸರ್ವೀಸ್ ಇಸ್ ದ ಪ್ರಾಡಕ್ಟ್. ಸರ್ವೀಸ್ ಇಸ್ ದ ಪ್ರಾಡಕ್ಟ್. ಒಂದು ಸಾಫ್ಟ್ವೇರ್ ಮಾಡಿಕೊಟ್ಟಿರ್ತಾರೆ. ಯಾವುದಾದ್ರು ಒಂದು ಕಂಪ್ನಿಗೆ ಹೇಳ್ತೀರಾ, ಇನ್ಫೋಸಿಸ್ ಕಂಪ್ನಿಗೆ ಹೇಳ್ತೀರಾ. ಇನ್ಫೋಸಿಸ್ ಕಂಪ್ನಿನಲ್ಲಿ ವಾಟ್ ದೇ ಆರ್ ಗೋಯಿಂಗ್ ಟು ಡೂ? ದೇ ಆರ್ ಗೋಯಿಂಗ್ ಟು ಮೇಕ್ ಎ ಒಂದು ಇನ್ಫೋಸಿಸ್ ಕಂಪ್ನಿಗೆ ಏನು ಮಾಡ್ತೀರಾ? ಇನ್ಫೋಸಿಸ್ ಕಂಪ್ನಿಗೆ ಹೋಗ್ತೀರಾ, ದೇ ಆರ್ ಗೋಯಿಂಗ್ ಟು ಮೇಕ್ ಒಂದು ಸಾಫ್ಟ್ವೇರ್. ಅದು ಔಟ್ಪುಟ್ ಬಂದುಬಿಡುತ್ತೆ. ಸಾಫ್ಟ್ವೇರ್ ಇಸ್ ದ ಔಟ್ಪುಟ್. ಇದೇನಿದು? ದಿಸ್ ಈಸ್ ಎ ಸರ್ವೀಸ್. ಯು ಕಾಂಟ್ ಸಿ ದಿಸ್ ಒನ್. ಪ್ರಾಡಕ್ಟಾಗಿ ಸಿ ಆಗಲ್ಲ. ದಿಸ್ ಇಟ್ ಸೆಲ್ಫ್ ಇಸ್ ದ ಪ್ರಾಡಕ್ಟ್. ದಿಸ್ ಇಟ್ ಸೆಲ್ಫ್ ಇಸ್ ದ ಪ್ರಾಡಕ್ಟ್. ಆರ್ ಇಟ್ ಈಸ್ ಅ ಸರ್ವೀಸ್ ಓರಿಯೆಂಟೆಡ್ ಕಂಪನಿ. ಐ ಟಿ ಸರ್ವೀಸಸ್, ಜನರಲಿ ದೇ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವೀಸಸ್ ಅಂತಲೇ ಕರೀತಾರೆ ಅದನ್ನು. ಸೊ ವಾಟ್ ದ ಅವ್ರ ಪ್ರಾಡಕ್ಟ್ ಏನಪ್ಪ ಅಂದರೆ, ದ ಪ್ರಾಡಕ್ಟ್ ಇಟ್ ಸೆಲ್ಫ್ ಇಸ್ ದ ಸಾಫ್ಟ್ವೇರ್, ಇಟ್ ಸೆಲ್ಫ್ ಇಸ್ ದ ಪ್ರಾಡಕ್ಟ್. So this is about production. Production means conversion of raw materials into product by using transformation process. ಏನು ಯೂಸ್ ಮಾಡ್ತೀವಿ? ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್. ಸೊ ಮ್ಯೂಟ್ ಯುವರ್. ಓಕೆ. ಸೊ ನಾವು you can observe this. What are the inputs? Man, material, machines, information and capital. These are all the inputs. Transformation process, product design, process planning, production control and maintenance, product or service. These are all the outputs what we are going to obtain. So there are 4 recognized categories in the production. Production ಅಲ್ಲಿ 4 category ಆಗಿ ಮಾಡ್ತೀವಿ. Nature is one category. So ನೇಚರಲ್ಲಿ ಏನೇನು ಬರುತ್ತೆ? ಲ್ಯಾಂಡ್ ಆ್ಯಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್. ವಿ ಆರ್ ಗೋಯಿಂಗ್ ಟು ಗೆಟ್ ಲ್ಯಾಂಡ್ ಆ್ಯಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್. ಅದರ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಕಾಲ್ಡ್ ಆಸ್ ವಾಟ್? ನ್ಯಾಚುರಲ್ ರಿಸೋರ್ಸಸ್. ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಇನ್ ಕಮ್ಸ್ ಅಂಡರ್ ನೇಚರ್ ಕ್ಯಾಟಗರಿ. ಲೇಬರಿಗೆ ಬಂದರೆ ಹ್ಯೂಮನ್ ರಿಸೋರ್ಸಸ್. ಹ್ಯೂಮನ್ ರಿಸೋರ್ಸಸ್. men material, these are comes under what? Labor resources. Capital, investment ಬೇಕು, finance ಬೇಕು, where we are going to arrange shares. All this comes under what? Capital. Enterprise means organization. How our organization structure is there. Organization structure ಹೆಂಗಿದೆ? Whether it is a partnership organization or it is a sole organization or is a joint stock company or see, so that totally depends upon
So totally depends upon the organization, whether it is a partnership organization or sole organization or joint stock company or cooperative organization. Like that, there are four categories, recognized factors that are responsible for production. So what do you mean by a productivity? Productivity in the Mantakshana. So it is rate, how much we have produced over here. How much we have produced. This is the productivity. May be defined as the ratio between output and input. What is the output and what is the input? Output means the number of items produced and input means various resources employed. So if you take like this, production hengagtappa andre just like it is a rate of calculation. Imagine there are 50 employees in a company. 50 employees in a company. They want to manufacture daily 200 pieces of pants. 200 pieces of pants. What is the output here? Output is 200 pieces of pants and input is what? 50 employees. So what is the productivity rate? That is 4. 50 4s are 200. This is the productivity. If the same employees, 50 employees, they have produced how much? They have produced 500 pieces. 500 pieces of pants. ಏನು ಪ್ರೊಡ್ಯೂಸ್ ಮಾಡಿರೋ? ಪ್ಯಾಂಟ್ಸ್ ಆರ್ ಪಾರ್ಟ್ಸ್, ಯಾವುದೋ ಒಂದು ಪಾರ್ಟ್ಸ್ ಪ್ರೊಡ್ಯೂಸ್ ಮಾಡಿರೋ. ಸೇಮ್ ಎಂಪ್ಲಾಯೀಸ್, ಸೇಮ್ ಟೈಮ್ ರಿಕ್ವೈರ್ಡ್ ಇಸ್ ವಾಟ್? ಸೇಮ್ ಟೈಮ್ 8 hours ಅಂತ ಇಟ್ಕೊಂಬ. ದಿಸ್ ಇಸ್ ಆಲ್ಸೋ 8 hours. ದ ಸೇಮ್ ಟೈಮ್ ಇಸ್ ದೇರ್. 50 employees ಬಟ್ ದೇ ಹ್ಯಾವ್ ಪ್ರೊಡ್ಯೂಸ್ಡ್ 500. ಎಷ್ಟಾಯಿತು? ದ ಪ್ರೊಡಕ್ಟಿವಿಟಿ 500 ಮಾಡಿದ್ದಾರೆ. ಸೊ what is the productivity rate? 500 divided by 50, that is 5 that is 10. The productivity rate is how much? 10 productivity ಆಯಿತು. productivity rate ಎಷ್ಟಾಯಿತು? 10 ಆಯಿತು. ಸೊ ಇಫ್ ದ ಪ್ರೊಡಕ್ಷನ್ ಸೇಮ್ ಎಂಪ್ಲಾಯೀಸ್ ಇದ್ದಾರೆ, ಸೇಮ್ ರೇಟ್ ಆಫ್ ಟೈಮು ಸೇಮ್ ಇದೆ, ಅವರ್ಸ್ ಆಫ್ ವರ್ಕಿಂಗು ಸೇಮ್ ಇದೆ, 8 hours ವರ್ಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ? 500 ಪ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ? 200 ಪ್ರೊಡ್ಯೂಸ್ ಮಾಡಿದ್ದಾರೆ. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? Productivity. This is called as what? Productivity. Production is different, productivity is different. Productivity comes under rate, how much they have produced with the same input. ನೀವು ಇನ್ಪುಟ್ನ ಕಡಿಮೆ ಮಾಡ್ದಂಗೆ ಮಾಡ್ಕೊಂಡು ಹೋಗಬೇಕು, ಔಟ್ಪುಟ್ ಏನು ಮಾಡ್ತಾ ಇರಬೇಕು? ಜಾಸ್ತಿ ಮಾಡ್ತಾ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಪ್ರೊಡಕ್ಟಿವಿಟಿ. ಔಟ್ಪುಟ್ಟು ಜಾಸ್ತಿ ಆಗ್ತಾ ಹೋಗಬೇಕು, ಇನ್ಪುಟ್ ಏನಾಗ್ತಾ ಹೋಗಬೇಕು? ಕಡಿಮೆ ಆಗಬೇಕು. ಜನ ಎಷ್ಟಿರಬೇಕು? ಕಡಿಮೆ ಇರಬೇಕು, ಬಟ್ ಕೆಲಸ ಏನಾಗಬೇಕು? ಜಾಸ್ತಿ ಆಗಬೇಕು. ದೆನ್ ಓನ್ಲಿ ವಿ ಆರ್ ಕನ್ಸಿಡರಿಂಗ್ ಆಸ್ ಅ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ನಾವು. ಸೊ 3 ಜನ ಲೆಕ್ಚರರ್ಸ್ ಇರ್ತಾರೆ, ಎಲ್ಲ ಸಬ್ಜೆಕ್ಟ್ನು ಎಂಗೇಜ್ ಮಾಡ್ತಾ ಇರ್ತಾರೆ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಪ್ರೊಡಕ್ಟಿವಿಟಿ. ಅಟ್ ದ ಸೇಮ್ ಟೈಮ್ ಏನಿರಬೇಕು? ಎಫಿಷಿಯನ್ಸಿ ಇರಬೇಕು. ಅಟ್ ದ ಸೇಮ್ ಟೈಮ್ ಏನಿರಬೇಕು? ಎಫಿಷಿಯನ್ಸಿ ಇರಬೇಕು. ಫಾರ್ ಎಕ್ಸಾಂಪಲ್ 50 ಜನ 8 ಗಂಟೆ ಕೆಲಸ ಮಾಡ್ತಾರೆ, 500 ಪೀಸ್ ಮಾಡ್ತಾರೆ. 500 ಪೀಸಲ್ಲಿ 400 ಪೀಸು ರಿಜೆಕ್ಟ್ ಆದವು ಅಂತ ಇಟ್ಕೊಳ್ರಿ. ದೆನ್ ವಿ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಪ್ರೊಡಕ್ಟಿವಿಟಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆಲ್ 500 ಪೀಸಸ್ ಶುಡ್ ಬಿ ಅಕ್ಸೆಪ್ಟೆಡೇ ಆಗಿರಬೇಕು. ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ವಾಟ್? ಪ್ರೊಡಕ್ಟಿವಿಟಿ. ಓಕೆ. So the definition of productivity comes like this. So productivity may be defined as the ratio between the output and input. Output means the number of items produced. Input means various resources that are employed. Resources input ಯಾವ್ಯಾವು? Generally we are going to consider men, material. These are the inputs. ಅಷ್ಟೇ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಅಷ್ಟೇ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಪ್ರೊಡಕ್ಷನ್ ಏನು ಮಾಡ್ತಾ ಇರ್ತೀವಿ? ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಯಾಕೆ ದಿಸ್ ಇಸ್ ಕಮ್ಸ್ ಇನ್ ಫ್ಯೂಚರ್? ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೇವೆ? ಪ್ರೊಡಕ್ಟಿವಿಟಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಆಗ್ತವೆ ಅನ್ನೋದು ಇದು ಗೊತ್ತಾಗುತ್ತೆ. ಸೊ ಪ್ರೊಡಕ್ಷನ್ ಅಂದರೆ ಏನು? ಒಟ್ಟಾಗಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕು. ಇನ್ಪುಟ್ ಕೊಟ್ಟಿರ್ತೀವಿ, ದಟ್ ವಿಲ್ ದ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್. ಎನಿ ಪ್ರೋಸೆಸ್ ಆರ್ ಪ್ರೊಸೀಜರ್ ಡೆವಲಪ್ಡ್ ಟು ಟ್ರಾನ್ಸ್ಫಾರ್ಮ್ ಎ ಸೆಟ್ ಆಫ್ ಇನ್ಪುಟ್ ಎಲಿಮೆಂಟ್ಸ್ ಲೈಕ್ ಮೆನ್, capital, information and energy. These are all inputs. These are the inputs are going to be transferred, men, capital, information, energy into a specified output elements. ಏನು ಮಾಡ್ತೀವಿ ನಾವು? ಟ್ರಾನ್ಸ್ಫರ್ ಮಾಡ್ತೀವಿ ಔಟ್ಪುಟ್ ಎಲಿಮೆಂಟ್ಸ್ ಆಗಿ. ಲೈಕ್ ಫಿನಿಶ್ಡ್ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಇನ್ ಪ್ರಾಪರ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ, thus achieving the objectives of an enterprise. This is called as what? Production. This is called as what? Production. So
ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟಿಂಗ್ ದ ಪ್ರೊಡಕ್ಟಿವಿಟಿ? ಪ್ರೊಡಕ್ಟಿವಿಟಿ ಅಂದರೆ ಗೊತ್ತಾಯಿತು, ದಟ್ ಮೀನ್ಸ್ ಹೌ ಮಚ್ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್. ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಮ್ಮದು ಇನ್ಪುಟ್ ಏನಿರಬೇಕು, ಕಡಿಮೆನೇ ಇರಬೇಕು. ಊಟ ನೀವು ಕಡಿಮೆ ಮಾಡಬೇಕು, ಕೆಲಸ ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ದೆನ್ ಇಟ್ಸ್ ಕಾಲ್ಡ್ ಆಸ್ ವಾಟ್? ಪ್ರೊಡಕ್ಟಿವಿಟಿ. ಊಟ ನಿಮ್ಮದು ಇಂಟೇಕು ಕಡಿಮೆ ಇರಬೇಕು, ಕೆಲಸ ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಪ್ರೊಡಕ್ಟಿವಿಟಿ. ಊಟನೂ ಜಾಸ್ತಿ ಮಾಡಿ ಕೆಲಸನೂ ಜಾಸ್ತಿ ಮಾಡಿದರೆ ಪ್ರೊಡಕ್ಟಿವಿಟಿ ಆಗಲ್ಲ ಅದು. ಹಾಗೆ ಒಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲೇನಾಯಿತು, ಓನ್ಲಿ 50 ಅವರ್ಸ್ ತೊಗೊಂಡಿದ್ದೀನಿ. ಅದೇ ನಾವು 50 ಬದಲು 200 ಎಂಪ್ಲಾಯೀಸ್ ತೊಗೊಂಡು 500 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಏನಾಯಿತು? 500 ಡಿವೈಡೆಡ್ ಬೈ 200. ವಾಟ್ ಈಸ್ ದ ಔಟ್ಪುಟ್? 2.5 ಆಯಿತು. ಪ್ರೊಡಕ್ಟಿವಿಟಿ ಯಾವುದು? 2.5 ಜಾಸ್ತಿನಾ ಅಥವಾ ಇಲ್ಲಿ 50 ಎಂಪ್ಲಾಯೀಸ್ 200 ಪ್ರೊಡ್ಯೂಸ್ ಮಾಡಿದ್ದಾರೆ 4 ಜಾಸ್ತಿನಾ? ಪ್ರೊಡಕ್ಟಿವಿಟಿ 4 ಜಾಸ್ತಿ ಆಯಿತು. ಇಲ್ಲಿ ನೋಡ್ರಿ, 200 ಜನ ತೊಗೊಂಡು 500 ಪ್ರೊಡ್ಯೂಸ್ ಮಾಡಿದ್ರೆ 2.5 ಆಯಿತು. ಪ್ರೊಡಕ್ಟಿವಿಟಿ ಕಡಿಮೆ ಆದಂಗೆ ಆಯಿತು. ದಟ್ ಈಸ್ ಆಲ್ಸೋ ಎನ್ ಇಂಪಾರ್ಟೆಂಟ್ ಥಿಂಗ್. ಪ್ರಾಡಕ್ಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. 500 ಮಾಡಿದ್ದಾರೆ ಪ್ರಾಡಕ್ಟ್ನ, ಬಟ್ ಜನ ಎಷ್ಟಿದ್ದಾರೆ? 200 ಜನ ಇದ್ದಾರೆ. ಇಲ್ಲಿ ಎಷ್ಟಿದ್ದಾರೆ? 200 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಔಟ್ಪುಟ್ ಎಷ್ಟಿದೆ? ಕಡಿಮೆನೇ ಇದೆ 200, ಬಟ್ ಜನ ಎಷ್ಟಿದ್ದಾರೆ? 50 ಜನ ಇದ್ದಾರೆ. ದ ಪ್ರೊಡಕ್ಟಿವಿಟಿ ಇಸ್ ವಾಟ್? 4 members. This is an important thing in productivity. So what are the factors that affects the productivity? One is there are two factors mainly affects. One is the external factor, another one is the internal factor. This is external factors. What are the external factors that affects the productivity? So external factors ಏನಪ್ಪ ಅಫೆಕ್ಟ್ ಮಾಡ್ತವೆ ಅಂದರೆ ನ್ಯಾಚುರಲ್ ರಿಸೋರ್ಸಸ್. ಇಟ್ ಅಫೆಕ್ಟ್ಸ್ ನ್ಯಾಚುರಲ್ ರಿಸೋರ್ಸಸ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವುದಪ್ಪ ನ್ಯಾಚುರಲ್ ರಿಸೋರ್ಸಸ್? ವಾಟ್ ಆರ್ ದ ನ್ಯಾಚುರಲ್ ರಿಸೋರ್ಸಸ್ ದಟ್ ಅಫೆಕ್ಟ್ಸ್ ದ ನ್ಯಾಚುರಲ್ ರಿಸೋರ್ಸಸ್? ನ್ಯಾಚುರಲ್ ರಿಸೋರ್ಸಸ್ ಏನು? ನ್ಯಾಚುರಲ್ ರಿಸೋರ್ಸಸ್ ಯಾವ್ಯಾವ ನ್ಯಾಚುರಲ್ ರಿಸೋರ್ಸಸ್ಸು? ಸೊ ನಾನು ಜನರಲಿ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ದಿಸ್ ಇಸ್ ಚಾರ್ಕೋಲ್. ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ಅ ಚಾರ್ಕೋಲ್ ಓರ್. ಓರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ ನಾವು. ಏನು ಮಾಡ್ತಾ ಇರ್ತೀವಿ? ಚಾರ್ಕೋಲ್ ಓರ್ನ ಮೈನಿಂಗ್ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಮೈನಿಂಗ್ ಇನ್ ದ ಇಂಡಸ್ಟ್ರಿ. ದಿಸ್ ಇಸ್ ಅನ್ ನ್ಯಾಚುರಲ್ ರಿಸೋರ್ಸ್. ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ? ಔಟ್ಪುಟ್ನ ಏನು ಮಾಡಬೇಕು? ನಾವು ಜಾಸ್ತಿ ಮಾಡ್ತಾ ಇರಬೇಕು. ಔಟ್ಪುಟ್ನ ಏನು ಮಾಡಬೇಕು? ನಾವು ಜಾಸ್ತಿ ಮಾಡಬೇಕು. ಇನ್ಪುಟ್ ಏನಿರಬೇಕು? ಕಮ್ಮಿ ಇರಬೇಕು. ವಿ ಆರ್ ವಾಂಟ್ ಟು ಯೂಸ್ ಮಷಿನ್ಸ್ ಕಡಿಮೆ ಯೂಸ್ ಮಾಡಬೇಕು, ಮೆಟೀರಿಯಲ್ ಕಮ್ಮಿ ಯೂಸ್ ಮಾಡಬೇಕು, ಔಟ್ಪುಟ್ನ ಜಾಸ್ತಿ ಮಾಡಬೇಕು. ಇಲ್ಲ ನಾನು ಇನ್ಪುಟ್ ಜಾಸ್ತಿ ಕೊಟ್ಟರೆ ಔಟ್ಪುಟ್ ಏನು ಮಾಡಬೇಕು? ಇನ್ನೂ ಜಾಸ್ತಿ ಆಗಬೇಕು. ಬಟ್ ಪ್ರೊಡಕ್ಟಿವಿಟಿ ಆಗಬೇಕಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತವೆ. ಏನಪ್ಪ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಮೈನಿಂಗ್, ದಿಸ್ ಇಸ್ ನ್ಯಾಚುರಲ್ ರಿಸೋರ್ಸ್. ನ್ಯಾಚುರಲ್ ರಿಸೋರ್ಸ್ ಕೋಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದೆ ಅಂತ ಇಟ್ಕೊಳ್ರಿ. ಪ್ರೊಡಕ್ಟಿವಿಟಿ ಜಾಸ್ತಿ ಬೇಕು ನನಗೆ. ಇವತ್ತು ಒಂದು 500 ಟನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಡೋಣ. ಆಯಿಲ್, ಗ್ಯಾಸ್, ದಿಸ್ ಆರ್ ಆಲ್ ಕಾಲ್ಡ್ ಆಸ್ ವಾಟ್? ನ್ಯಾಚುರಲ್ ರಿಸೋರ್ಸಸ್. ಆಯಿಲ್, ಗ್ಯಾಸು. ಆಯಿಲ್ ಮೀನ್ಸ್ ನಥಿಂಗ್ ಬಟ್ ಕ್ರೂಡ್ ಆಯಿಲ್. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇವೆಲ್ಲ ಗ್ಯಾಸ್. ಇವೆಲ್ಲ ಏನಿದೆ? ಲಿಮಿಟೆಡ್ ರಿಸೋರ್ಸ್. ಲಿಮಿಟೆಡ್ ರಿಸೋರ್ಸ್. ನ್ಯಾಚುರಲ್ ರಿಸೋರ್ಸ್ ಏನಿದೆ? ಲಿಮಿಟೆಡ್ ಇದೆ. ಮನಸ್ಸು ಮಾಡಿದರೆ ಇವತ್ತು ಇನ್ನು 1 ವರ್ಷದೊಳಗಡೆ ವಿ ಕ್ಯಾನ್ extract all the charcoal, we can extract all the oil, we can extract all the gases that are available in the earth crust. ಭೂಮಿ ಒಳಗಡೆ ಇರೋದನ್ನ ಇವತ್ತೆಲ್ಲ ಏನು ಮಾಡ್ಬೋದು? ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಈವನ್ ವಾಟರ್. ವಾಟರ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಬೋರ್ ಕೊರ್ಸಂಗಿಲ್ಲ. ದೇರ್ ಇಸ್ ಅನ್ ಆರ್ಡರ್ ಫ್ರಮ್ ದ ಗೌರ್ಮೆಂಟ್, ಬೋರ್ನ ಯಾವುದೇ ಕಾರಣದಿಂದಲೂ ಕೊರ್ಸಂಗಿಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂದರೆ ಇಟ್ ಇಸ್ ಅನ್ ನ್ಯಾಚುರಲ್ ರಿಸೋರ್ಸ್. ಏನಾಗ್ತಾ ಇದೆ? ಎಕ್ಸಾಸ್ಟ್ ಆಗ್ತಾ ಇದೆ. ಅಂತರ್ಜಲ ಮಟ್ಟ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಅದಕ್ಕೆ ಏನು ಮಾಡ್ತಾರೆ? ಎಲ್ಲ ಕಡೆನೂ ಚಾನಲ್ ಹರಿಸ್ತಾ ಇದ್ದಾರೆ. ಚಾನಲ್ ಹರಿಸಿ ಅಂತರ್ಜಲನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ದೇರ್ ಇಸ್ ಎ ರೆಸ್ಟ್ರಿಕ್ಷನ್. ನಾವು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತ ನಾವು ಏನು ಮಾಡ್ತೀವಿ? ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೌರ್ಮೆಂಟ್ ಏನು ಮಾಡುತ್ತೆ? ನೋ, ಚಾರ್ಕೋಲ್ನ ಎಷ್ಟು ತೆಗಿಬೇಕು ವರ್ಷಕ್ಕೆ ಯು ಶುಡ್ ಎಕ್ಸ್ಟ್ರಾಕ್ಟ್ ಓನ್ಲಿ 2000 ಮೆಟ್ರಿಕ್ ಟನ್ ಅಂತ ರಿಸರ್ವ್ ಮಾಡುತ್ತೆ ಅಂತ ಇಟ್ಕೊಡ್ರಿ. ಎಕ್ಸಾಂಪಲ್ ಹೇಳ್ತೇನೆ ನಾನು. ಐ ಡೋಂಟ್ ನೋ 2000 ಮೆಟ್ರಿಕ್ ಟನ್ ಆರ್ 2000 ಬಿಲಿಯನ್ ಮೆಟ್ರಿಕ್ ಟನ್ ಎಷ್ಟೋ ಇದೆ ಅದು. ಇಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಬೇಕು ವರ್ಷಕ್ಕೆ. ಇದ್ರ ಮೇಲೆ ನೀವು ಮಾಡೋಂಗಿಲ್ಲ. ಆಯಿಲ್ ಇಷ್ಟೇ ತೆಗಿಬೇಕು, ಇದ್ರ ಮೇಲೆ ನೀವು ತೆಗಿಯೋಂಗಿಲ್ಲ ವರ್ಷಕ್ಕೆ. ಡಿಪೆಂಡ್ ಆನ್ ಅದರ್ ಸೋರ್ಸಸ್. ನೀವು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತ ಒಂದೇ ವರ್ಷಕ್ಕೆ ಎಲ್ಲ ಖಾಲಿ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಏನಾಗಬೇಕು? ದೀಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಪ್ರೊಡಕ್ಟಿವಿಟಿ. ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋಕ್ಕೆ ಏನೇನು ಅಫೆಕ್ಟ್ ಮಾಡುತ್ತೆ? Natural resource is the one of the factor that affects. Next, second, taxation. ಟ್ಯಾಕ್ಸ್ ಹಾಕ್ತೀವಿ ನಾವು. ನೀವು ಕಂಪ್ನಿಲಿ ಜಾಸ್ತಿ ಪ್ರೊಡಕ್ಷನ್ ಮಾಡ್ದಂಗೆ ಏನು ಮಾಡ್ತೀವಿ ನಾವು? ಟ್ಯಾಕ್ಸ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ ನಾವು? ಈಗ ಇನ್ಕಮ್ ಟ್ಯಾಕ್ಸ್ ತೊಗೊಳ್ರಿ. ನಮ್ಮದು ಏನು ಮಾಡುತ್ತೆ?
5 ಲ್ಯಾಕ್ಸ್ ಒಬ್ಬನಿಗೆ ಇರುತ್ತೆ ಅಂತ ಇಟ್ಕೊಳ್ರಿ ಇನ್ಕಮ್ಮು, ಅವನಿಗೆ 10% ಕಟ್ಟಪ್ಪ ಅಂತ ಹೇಳ್ತಾರೆ. 10 ಲಕ್ಷ ಇರುತ್ತೆ ಇನ್ಕಮು, ಅವನು ಎಷ್ಟು ಕಟ್ಟಬೇಕು? 20% ಕಟ್ಟಬೇಕು. 10 ಲಕ್ಷ ಇರೋದು ಅವನು 10 ಲಕ್ಷದ ಮೇಲೆ ಹೋಯ್ತು ಅಂತ ಇಟ್ಕೊಳ್ರಿ, ಅವನು ಎಷ್ಟು ಕಟ್ಟಬೇಕು? 30% ಕಟ್ಟಬೇಕು. ಅಷ್ಟು 5 ಲಕ್ಷ ದುಡಿದ್ರೆ 10% ಕಟ್ಟಬೇಕು, 10 ಲಕ್ಷ ದುಡಿದ್ರೆ 20% ಕಟ್ಟಬೇಕು. ಅದೇ 10 ಲಕ್ಷದ ಮೇಲೆ ದುಡಿದ್ರೆ ಎಬೋವ್ 10 ಲ್ಯಾಕ್ಸ್ ಹೋದರೆ ದೆನ್ ಯು ವಾಂಟ್ ಟು ಪೇ 30%. ಸೊ ಎಬೋವ್ 20 ಲ್ಯಾಕ್ಸ್ ಮೇಲೆ ಕಟ್ತೆ ಅಂತ ಇಟ್ಕೊಳ್ರಿ, 40% ಕಟ್ಟಬೇಕು. ಎಬೋವ್ 40 ಲ್ಯಾಕ್ ಮಾಡಿದೆ ಅಂತ ಇಟ್ಕೊಳ್ರಿ, 50% ಕಟ್ಟಬೇಕು ಟ್ಯಾಕ್ಸ್ ಅಂತ ಗೌರ್ಮೆಂಟ್ ಆರ್ಡರ್ ಮಾಡ್ದಂತ ಇಟ್ಕೊಳ್ರಿ. 50 ಲಕ್ಷ ದುಡಿದ್ರೆ 25 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅವನು. ಅವಾಗ ಏನು ಮಾಡ್ತಾನೆ? ಅಯ್ಯೋ ಇಷ್ಟೊಂದು ಕಟ್ಟಬೇಕಾ, ನಾನು ಅರ್ಧಕ್ಕರ್ಧ ಟ್ಯಾಕ್ಸ್ ಕಟ್ಟಬೇಕಾ? ಲೆಟ್ ಇಟ್ ಬಿ. ಪ್ರೊಡಕ್ಷನ್ನ ನಾನು ಏನು ಮಾಡೋಣ? ಕಡಿಮೆ ಮಾಡೋಣ. ಪ್ರೊಡಕ್ಟಿವಿಟಿ 40 ಲ್ಯಾಕ್ ಹೋಗೋದು ಬೇಡ, ನಂದು ಪ್ರೊಡಕ್ಷನ್ ಎಷ್ಟಿರಲಿ 20 ಲ್ಯಾಕ್ ಒಳಗಡೆ ಇರಲಿ. ನಂದು 5 ಕಾರ್ ಪ್ರೊಡ್ಯೂಸ್ ಮಾಡಿದ್ರೆ ವರ್ಷಕ್ಕೆ ಯುವರ್ ಟ್ಯಾಕ್ಸ್ ವಿಲ್ ಬಿ ಡಿಫ್ರೆಂಟ್. 500 ಕಾರ್ ಪ್ರೊಡ್ಯೂಸ್ ಮಾಡ್ದ ಯುವರ್ ಟ್ಯಾಕ್ಸ್ ವಿಲ್ ಬಿ ಡಿಫ್ರೆಂಟ್. 1000 ಕಾರ್ ಪ್ರೊಡ್ಯೂಸ್ ಮಾಡ್ದ ಯುವರ್ ಟ್ಯಾಕ್ಸ್ ವಿಲ್ ಬಿ ಡಿಫ್ರೆಂಟ್. ಈ ಥರದ ಇದರಿಂದ ಏನಾಗುತ್ತೆ? ಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ, ಪ್ರೊಡಕ್ಟಿವಿಟಿ ಮೇಲೆ ಏನಾಗುತ್ತೆ? ಪರಿಣಾಮ ಬೀರುತ್ತೆ. ಸೊ ಥರ್ಡ್ ಒನ್ ಈಸ್ ಲಾಸ್. ಗೌರ್ಮೆಂಟ್ ಲಾಸ್ ಏನು ಮಾಡುತ್ತೆ? ಗೌರ್ಮೆಂಟ್ ಲಾಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಬಂತು, ಯಾವುದು? ಟಾಟಾದೊಂದು ನ್ಯಾನೋ ಕಾರ್ ಬಂತು. ನ್ಯಾನೋ ಕಾರ್ ಎಲ್ಲಪ್ಪ ಇತ್ತು ಅಂದರೆ ಇಟ್ ಈಸ್ ಇನ್ ವೆಸ್ಟ್ ಬೆಂಗಾಲಲ್ಲಿ ಫಸ್ಟು ಇದು ಮಾಡೋಕ್ಕೆ ಟ್ರೈ ಮಾಡಿದ್ರು. ವೆಸ್ಟ್ ಬೆಂಗಾಲಿಂದ ದೇ ಹ್ಯಾವ್ ಶಿಫ್ಟೆಡ್ ಟು ಗುಜರಾತಿ ಶಿಫ್ಟ್ ಮಾಡಿದ್ರು. ವೈ ದೇ ಹ್ಯಾವ್ ಶಿಫ್ಟೆಡ್ ಫ್ರಮ್ ವೆಸ್ಟ್ ಬೆಂಗಾಲ್ ಟು ಗುಜರಾತ್? ಯಾಕೆ ಶಿಫ್ಟ್ ಮಾಡಿದ್ರು? ಬಿಕಾಸ್ ಆಫ್ ಲಾಸ್. ಆಮೇಲೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾರೆ. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅಂತ ಗೌರ್ಮೆಂಟ್ಗಳು ಏನೇನೋ ಲಾ ಮಾಡ್ತಾರೆ. ಏನು ಮಾಡ್ತಾರೆ ಲಾ ಅಂದರೆ, ಬನ್ನಿ ಎಲ್ಲರೂ, ಕರ್ನಾಟಕ ಗೌರ್ಮೆಂಟ್ ಇಸ್ ಆಫರಿಂಗ್ ದ ಬಿಗ್ ಇನ್ವೆಸ್ಟರ್ಸ್, ನಮ್ಮ ರಾಜ್ಯಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಕೋಟ್ಯಾಂತರ ರೂಪಾಯಿ ನಾವೆಲ್ಲ ಲಾ ಏನು ಮಾಡ್ತೀವಿ? ಟ್ಯಾಕ್ಸೇಷನ್ನ ಕಡಿಮೆ ಮಾಡ್ತೀವಿ, ಅಥವಾ 5 ವರ್ಷ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ. ಈ ಥರ ಎಲ್ಲ ಆಫರ್ ಕೊಡ್ತಾರೆ ಗೌರ್ಮೆಂಟು. ಯಾಕೆ ಕೊಡ್ತಾರೆ ಅಂದರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಬೇಕಾಗೋದ್ರಿಂದ ಅವ್ರು ಏನು ಮಾಡ್ತಾರೆ? ಆಫರ್ ಮಾಡ್ತಾರೆ. ಆಫರ್ ಮಾಡಿದಾಗ ಕಂಪನೀಸ್ಗಳಿಗೆ ಈ ಥರ. ಅದರ್ವೈಸ್ ಏನು ಮಾಡ್ತಾರೆ? ಹೆವಿ ಟ್ಯಾಕ್ಸ್ ಹಾಕಿಬಿಡ್ತಾರೆ. ಬರಬಾರ್ದು ಅಂತ ಇಟ್ಕೊಳ್ರಿ. ಯಾವ ಕಂಪ್ನಿನೂ ನಮ್ಮ ರಾಜ್ಯಕ್ಕೆ ಬರಬಾರ್ದು ಅಂದರೆ ದೇ ಆರ್ ಗೋಯಿಂಗ್ ಟು ಹೆವಿ ಟ್ಯಾಕ್ಸ್ನ ಹಾಕಿಬಿಡ್ತಾರೆ. ಹೆವಿ ಟ್ಯಾಕ್ಸ್ನ ಹಾಕಿಬಿಟ್ರೆ ಏನಾಗುತ್ತೆ? ಜನರಲ್ಲಿ ಪ್ರೊಡಕ್ಷನ್ ಏನಾಗುತ್ತೆ? ಅಫೆಕ್ಟ್ ಆಗುತ್ತೆ. ದೀಸ್ ಆರ್ ಕಾಲ್ಡ್ as ವಾಟ್? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇವೆಲ್ಲ. ಒನ್ ಈಸ್ ನ್ಯಾಚುರಲ್ ರಿಸೋರ್ಸ್, ಟ್ಯಾಕ್ಸೇಷನ್, ಗೌರ್ಮೆಂಟ್ ಟ್ಯಾಕ್ಸಸ್, ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಒಬ್ಬ ಕಂಪ್ನಿಗೆ ತೊಗೊಂಡ್ಬಿಡ್ತಾರೆ, ನಿಮ್ಮನ್ನೆಲ್ಲ ಕಂಪ್ನಿಗೆ ತೊಗೊಂಡ್ಬಿಟ್ಟು ಅವ್ರಿಗೆ ನಿಮ್ಗೆ ಏನು ಅಂತ ಮಾಡೋದೇ ಗೊತ್ತಿರಲ್ಲ. ಡಿಪ್ಲೊಮಾ ಓದ್ಕೊಂಡು ಹೋಗಿರ್ತಾರೆ ಅಷ್ಟೇ. ಯು ಡೋಂಟ್ ನೋ ಹೌ ಟು ಆಪ್ರೇಟ್ ದ ಲೇತ್, ಯು ಡೋಂಟ್ ನೋ ಹೌ ಟು ಆಪ್ರೇಟ್ ದ CNC ಮಿಷಿನ್, ಯು ಡೋಂಟ್ ನೋ ಹೌ ಟು ಯೂಸ್ ದ ವರ್ನಿಯರ್ ಕ್ಯಾಲಿಪರ್ ಇಟ್ ಸೆಲ್ಫ್. ಅದು ಗೊತ್ತಿರಲ್ಲ ನಮಗೆ. ಲಿಸ್ಟ್ ಕೌಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್ ಎಷ್ಟಪ್ಪ ಅಂದರೆ 0.02 ಅಂತ ಹೇಳಲ್ಲ. ಯು ಆರ್ ಗೋಯಿಂಗ್ ಟು ಟೆಲ್ ಸಮ್ವೇರ್ ಎಲ್ಸ್. ಬಿವೆಲ್ ಪ್ರೊಟ್ರಾಕ್ಟರ್ ಯೂಸ್ ಮಾಡೋಕ್ಕೆ ಬರಲ್ಲ, 8 ಗೇಜ್ ಯೂಸ್ ಮಾಡೋಕ್ಕೆ ಬರಲ್ಲ. ಫರ್ಗೆಟ್ ಅಬೌಟ್ ದೋಸ್ ಥಿಂಗ್ಸ್. ವರ್ನಿಯರ್ ಕ್ಯಾಲಿಪರ್, ಸ್ಕ್ರೂ ಗೇಜ್ ನೋಡೇ ಮಾಡ್ತೀರಾ ಅಂತಲೇ ಇಟ್ಕೊಳ್ಳೋಣ. ದೆರ್ ಆರ್ ಸಮ್ ಮೋರ್ ಇನ್ಸ್ಟ್ರೂಮೆಂಟ್ಸ್ ಯು ಹ್ಯಾವ್ ನಾಟ್ ಸೀನ್ ಇಟ್. ನೋಡೇ ಇರಲ್ಲ. ಅವ್ರಿಗೆ ಏನು ಬೇಕು? ವಿ ನೀಡ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ. ಒಂದು ಕಂಪ್ನಿಗೆ ಹೋದಾಗ ಹೌ ಯು ಶುಡ್ ವರ್ಕ್ ಓವರ್ ಹಿಯರ್, ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ಯಾರನ್ನ ಅಪ್ರೋಚ್ ಮಾಡಬೇಕು, ಯಾವ ಥರ ಕೇಳಬೇಕು, ಅದನ್ನೆಲ್ಲ ಹೇಳ್ಕೊಡ್ಲಿಲ್ಲ ಅಂದರೆ ಪ್ರೊಡಕ್ಟಿವಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಪ್ರೊಡಕ್ಷನ್ ತೆಗಿಯೋಕ್ಕಾಗಲ್ಲ ನೀನು. ಅವಾಗ ಏನು ಮಾಡ್ತೀಯಾ? ಎಲ್ಲ ರಾಂಗ್ ಮಾಡ್ತೀಯಾ, ಮೆಟೀರಿಯಲ್ ವೇಸ್ಟ್ ಆಗುತ್ತೆ, ಪ್ರೊಡಕ್ಷನ್ ವೇಸ್ಟ್ ಆಗುತ್ತೆ, ಪ್ರಾಡಕ್ಟ್ ಫೇಲ್ ಆಗಿಬಿಡುತ್ತೆ. ಇಲ್ಲ ನಿಂಗೇನೂ ಟ್ರೈನಿಂಗ್ ಕೊಡಲಿಲ್ಲ, ನೀನು ಎಲ್ಲದೂ ಗೊತ್ತಿರುತ್ತೆ, ಆದರೂ ಸಹ ಏನಾಗುತ್ತೆ? ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಯಾಕೆಂದರೆ 10 ಮಾಡೋತ್ತಾಗ 1 ಮಾಡ್ತೀಯ, ಕ್ಲೋಸಾಗಿ ನಿಧಾನಕ್ಕೆ ನೋಡ್ತೀಯಾ, ಎಲ್ಲ ಮಾಡ್ತೀಯಾ. ಅವಾಗ ಹೆಂಗೆ ನೋಡೋಕೆ ನಿಂತ್ಕೊಂಡಾಗ ಏನಾಗುತ್ತೆ? 10 ಮಾಡೋ ಹತ್ರ ಜಾಗಕ್ಕೆ 1 ಮಾಡ್ತೀಯ. ಸೊ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಇಟ್ಸ್ ಅಫೆಕ್ಟ್ಸ್ ಆನ್ ಪ್ರೊಡಕ್ಟಿವಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏನಾಗುತ್ತೆ? ಕ್ಯಾಪಿಟಲ್ ಆರ್ ಇನ್ವೆಸ್ಟ್ಮೆಂಟ್. ಎಷ್ಟಿದೆ ನಿನ್ನ ಹತ್ರ ದುಡ್ಡು? ಬೇಸ್ಡ್ ಅಪಾನ್ ದಟ್ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಇಟ್. ಪ್ರೊಡಕ್ಟಿವಿಟಿ ಏನಾಗುತ್ತೆ ಅಂದರೆ, ನನ್ನ ಹತ್ರ ದುಡ್ಡು ಜಾಸ್ತಿ ಇತ್ತು ಅಂದರೆ 10 ಅಲ್ಲದ್ರೆ 20 ಮಿಷಿನ್ ತೊಗೊಂಬರ್ತೀಯ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀಯ. ಎಂಪ್ಲಾಯೀಸ್ನ ರಿಕ್ರೂಟ್ಮೆಂಟ್ ಮಾಡ್ತೀಯ ನನ್ನ ಹತ್ರ ದುಡ್ಡಿದ್ರೆ. ಇಫ್ ಯು ಡೋಂಟ್ ಹ್ಯಾವ್ ದ ಮನಿ, then how can you produce more? It is not possible. That is also a matter. ಜಾಗ, ನಿನ್ನ ಹತ್ರ ಏನಿದಾವೆ? ನಾಟ್ ಓನ್ಲಿ ಮನಿ, ಯು ಶುಡ್ ಹ್ಯಾವ್ ರಿಸೋರ್ಸಸ್ ಆಫ್ ಲ್ಯಾಂಡ್ ಇರಬೇಕು ನಿನ್ನ ಹತ್ರ, ಜಾಗ ಇರಬೇಕು. ದುಡ್ಡು ಇರುತ್ತೆ ಒಬ್ಬನ ಹತ್ರ, he doesn't have
ಲ್ಯಾಂಡ್, ಇಟ್ ಡಸಂಟ್ ಹ್ಯಾವ್ ಪ್ರಾಪರ್ ಲ್ಯಾಂಡ್, ಬೇಕಾಗಿರೋಂಥ ಜಾಗದಲ್ಲಿ ಲ್ಯಾಂಡ್ ಸಿಕ್ಕಿರಲ್ಲ ಅವನಿಗೆ, ಅಗೇನ್ ಇಟ್ಸ್ ಎ ಮ್ಯಾಟರ್. ಸೊ ಕಾಂಪಿಟೀಷನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಂಪಿಟೀಷನ್ ಇನ್ ದ ಮಾರ್ಕೆಟ್, ಮಾರ್ಕೆಟಲ್ಲಿ ಕಾಂಪಿಟೇಷನ್ ಎಷ್ಟಪ್ಪ ಇರುತ್ತೆ ಅಂದರೆ, ನೀವು ನೋಡ್ರಿ, ಯಾವ್ದಾದ್ರು ಒಂದು ಥರದ ಕಾರ್ ಬಿಟ್ರಂದ್ರೆ ದ ಸೇಮ್ ಕಂಪ್ನಿ, ಹುಂಡೈ ಕಂಪ್ನಿ ಯಾವ್ದಾದ್ರು ಒಂದು ಕಾರ್ ಬಿಡ್ತು ಅಂತ ಇಟ್ಕೊಡ್ರಿ, ಹುಂಡೈ ಕಂಪ್ನಿ ಬಿಟ್ಟ ತಕ್ಷಣ ಅಗೇನ್ ದ ಸೇಮ್ ಬೇರೆದು ಟೊಯೋಟಾ ಕಂಪ್ನಿನೂ ಅದೇ ಥರದ್ದು ಬಿಟ್ಬಿಡುತ್ತೆ. ಯಾಕೆ ಬಿಡುತ್ತೆ ಅಂದರೆ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್, ದೇ ವಾಂಟ್ ಟು ಸರ್ವೈವ್ ಇನ್ ದ ಮಾರ್ಕೆಟ್. ಸರ್ವೈವ್ ಆಗಬೇಕಂದ್ರೆ ಮಾರ್ಕೆಟಲ್ಲಿ ಇಟ್ ಈಸ್ ಹೈಲಿ ಡಿಫಿಕಲ್ಟ್. ಹೆಂಗೆ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಮೊದಲು ಬರ್ತಾರೋ ಅವರೇ ಲೀಡ್ ಆಗೋದು. ಅದಕ್ಕೆ ಏನಾಗುತ್ತೆ, ಇಮಿಡಿಯೇಟ್ ಆ ಥರದ ಕಾರ್ ಬಿಟ್ರ ಇವರು ಇದೇ ಥರದ ಕಾರ್ ಬಿಡ್ತಾರೆ, ಸೋಲಾರ್ ಕಾರ್ ಬಿಟ್ರ ಇವರು ಸೋಲಾರ್ ಕಾರ್ ಬಿಟ್ಬಿಡ್ತಾರೆ. ಇಲ್ಲ ಅಂದರೆ ಇವ್ರು ಬಿಡಲಿಲ್ಲ ಅಂತ ಇಟ್ಕೊಳ್ರಿ, ದಿಸ್ ಕಂಪ್ನಿ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಟಿಂಕ್ಟ್, ಹೊರಟೋಗ್ಬಿಡುತ್ತೆ ಕಂಪ್ನಿ ಅದು. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇವು ದಿಸ್ ಆರ್ ಕಾಲ್ಡ್ ಆಸ್ ವಾಟ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅದೇ ಥರ ಪ್ರೊಡಕ್ಟಿವಿಟಿ ಅಫೆಕ್ಟ್ ಆಗೋಕ್ಕೆ ಇಂಟರ್ನಲ್ ಫ್ಯಾಕ್ಟರ್ಸು ಇದ್ದಾವೆ. ದೇರ್ ಆರ್ ಇಂಟರ್ನಲ್ ಫ್ಯಾಕ್ಟರ್ಸ್. ಒನ್ ಈಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಅನದರ್ ಒನ್ ಈಸ್ ಇಂಟರ್ನಲ್ ಫ್ಯಾಕ್ಟರ್ಸ್. ಪ್ಲ್ಯಾಂಟ್ ಲೇಔಟ್ ಆ್ಯಂಡ್ ಟೈಪ್ಸ್. ಫಸ್ಟ್ ಒನ್ ಯಾವುದು, ಪ್ಲ್ಯಾಂಟ್ ಲೇಔಟ್. ಹೆಂಗಿದೆ ಲೇಔಟು ನಾವು ನೋಡಿದ್ದೀವಿ. ದೆರ್ ಆರ್ ಡಿಫ್ರೆಂಟ್ ಲೇಔಟ್ಸ್ ಆರ್. ಪ್ರಾಡಕ್ಟ್ ಲೇಔಟ್ ಇದೆ, ಪ್ರೋಸೆಸ್ ಲೇಔಟ್ ಇದೆ, ದರ್ ಇಸ್ ಪ್ರೋಸೆಸ್ ಇಸ್ ನಥಿಂಗ್ ಬಟ್ ವಾಟ್, ಫಂಕ್ಷನಲ್ ಲೇಔಟ್ ಇದೆ, ಮತ್ತು ಕಂಬೈನ್ಡ್ ಲೇಔಟ್ ಇದೆ, ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಹೈಬ್ರಿಡ್ ಲೇಔಟ್, ಫಿಕ್ಸ್ಡ್ ಲೇಔಟ್ ಇದೆ. ಸೊ ಬೇಸ್ಡ್ ಅಪಾನ್ there have different advantages as well as disadvantages of layouts. Based upon that also productivity is going to be affected. ಪ್ರೊಡಕ್ಟಿವಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಪ್ರೊಡಕ್ಟಿವಿಟಿ, ನೀವು ಫಿಕ್ಸ್ಡ್ ಲೇಔಟ್ ಇದೆ, ಫಿಕ್ಸ್ಡ್ ಲೇಔಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಪ್ರೊಡಕ್ಷನ್ ಆಫ್ ಶಿಪ್ಸ್ ಮತ್ತು ಏರ್ಕ್ರಾಫ್ಟ್ಸ್. ಶಿಪ್ಪು ಏರ್ಕ್ರಾಫ್ಟ್ ಮಾಡೋಕ್ಕೆ ಯಾವುದು ಯೂಸ್ ಮಾಡ್ತೀವಿ ನಾವು, ಫಿಕ್ಸ್ಡ್ ಲೇಔಟ್ ಯೂಸ್ ಮಾಡ್ತೀವಿ. ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಾ, ಫಿಕ್ಸ್ಡ್ ಲೇಔಟಲ್ಲಿ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಹಾರ್ಡ್ಲಿ 10 ಏರ್ಕ್ರಾಫ್ಟ್ ಮಾಡ್ತಾರೆ ವರ್ಷಕ್ಕೆ. ಹೌ ಮೆನಿ ಏರ್ಕ್ರಾಫ್ಟ್, 10 ಏರ್ಕ್ರಾಫ್ಟ್. ಶಿಪ್ ಎಷ್ಟು ಮಾಡ್ತಾರೆ, 4 ವರ್ಷಕ್ಕೆ ಒಂದು. ಹೌ ಮೆನಿ, ಫಾರ್ 4 years ಒಂದು ಶಿಪ್ ಮಾಡಿಬಿಡ್ತಾರೆ, ದೊಡ್ಡದು. ದಟ್ ಈಸ್ ದ ಅಚೀವ್ಮೆಂಟ್ ಫಿಕ್ಸ್ಡ್ ಲೇಔಟ್. ಫಿಕ್ಸ್ಡ್ ಲೇಔಟಲ್ಲಿ ಏನಾಗುತ್ತೆ, ಪ್ರೊಡಕ್ಷನ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಪ್ರೊಡಕ್ಟಿವಿಟಿ ಈಸ್ ಲೆಸ್. ಸೊ ದೀಸ್ ಆರ್ ದ ಇಂಟರ್ನಲ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಪ್ರೊಡಕ್ಟಿವಿಟಿ. ನೆಕ್ಸ್ಟ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್. ಮೆಟೀರಿಯಲ್ ಯಾವ ಥರ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ ಅಂತ, ಕಂಪ್ನಿ ಒಳಗಡೆ ಮೆಟೀರಿಯಲ್ ಯಾವ ಥರ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ, ತೊಗೊಂಡೋಗಿ ಒಬ್ಬ ಮನುಷ್ಯ ಎತ್ತಿಡ್ತಾ ಇದ್ದಾನೆ ನೋಡಿರಿ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಮ್ಯಾನ್ ಹ್ಯಾಂಡ್ಲಿಂಗ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಮ್ಯಾನ್ ಹ್ಯಾಂಡ್ಲಿಂಗ್. ಇದು ಮಷಿನ್ ಹ್ಯಾಂಡ್ಲಿಂಗ್. ದಿಸ್ ಇಸ್ ವಾಟ್, ಮಷಿನ್ ಹ್ಯಾಂಡ್ಲಿಂಗ್. ವಿಚ್ ಇಸ್ ಗುಡ್, ಮ್ಯಾನ್ ಹ್ಯಾಂಡ್ಲಿಂಗ್ ಇಸ್ ಗುಡ್ ಆರ್ ಮಷಿನ್ ಹ್ಯಾಂಡ್ಲಿಂಗ್ ಇಸ್ ಗುಡ್? ಮಷಿನ್ ಹ್ಯಾಂಡ್ಲಿಂಗ್ ಇಸ್ ಆಟೋಮೆಟಿಕ್ಲಿ ಗುಡ್, ಹೌದಲ್ವಾ, ಫಾಸ್ಟ್ ಆಗುತ್ತೆ. ಕನ್ವೇಯರ್ಸ್ ಯೂಸ್ ಮಾಡ್ತಾರೆ, ಇನ್ನೊಂದೊಂದು ಇದ್ರ ಹತ್ರ ಏನು ಮಾಡ್ತಾರೆ, ಕನ್ವೇಯರ್ಸ್. ಆಟೋಮೆಟಿಕಲಿ ಏನಾಗ್ತಾ ಇರುತ್ತೆ, ಒಂದು ಪ್ರೊಡಕ್ಷನ್ ಆಗ್ತಿದ್ದಂಗೆ ನೆಕ್ಸ್ಟ್ ಹತ್ರ ಬಂದ್ಬಿಡುತ್ತೆ ಕನ್ವೇಯರಲ್ಲಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಹ್ಯಾಂಡ್ಲಿಂಗ್ ದ ಮೆಟೀರಿಯಲ್. ಈ ಥರ ಹ್ಯಾಂಡಲ್ ಮಾಡೋದ್ರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ದಟ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ಪ್ರೊಡಕ್ಷನ್ ಜಾಸ್ತಿ ಆದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆದಂಗೆ. ಮಟೀರಿಯಲ್ ಸೇಮ್ ಇರುತ್ತೆ, ಮಷಿನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಫಾಸ್ಟ್ ಆದರೆ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಕಂಟ್ರೋಲ್, ಕ್ವಾಲಿಟಿ ಕಂಟ್ರೋಲ್. ಯು ಕ್ಯಾನ್ ಗೋ ಫಾರ್ ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಚೆಕ್. ಪ್ರತಿಯೊಂದು ಹತ್ರನೂ ನೀನು ಕ್ವಾಲಿಟಿ ಚೆಕ್ ಮಾಡ್ತಾ ನಿಂತ್ಕೊಂಡ್ರೆ, ಅಥವಾ ಟಾಲರೆನ್ಸ್ ನಾನು ಎಷ್ಟು ಕೊಟ್ಟಿರ್ತೀನಿ ಅಂದರೆ 50 ± 0.001 ಇಷ್ಟೇ ಮಾಡಬೇಕಂತ ಹೇಳ್ತೀನಿ. ಟಾಲರೆನ್ಸ್ ಎಷ್ಟಿದೆ, ಯು ಕ್ಯಾನ್ ಮ್ಯಾನುಫ್ಯಾಕ್ಚರ್ 50.001 ಆರ್ 49.999 ಇಷ್ಟು ಮಾಡಬೇಕು. ದ ಟಾಲರೆನ್ಸ್ ಈಸ್ ವೆರಿ ಲೆಸ್. ಇಷ್ಟು ಟಾಲರೆನ್ಸ್ ಇದ್ದಾಗ ಅವನು ಭಾಳ ಆ್ಯಕ್ಯುರಸಿನಲ್ಲಿ ಮಾಡಬೇಕು. ಯು ವಾಂಟ್ ಟು ಚೆಕ್ ಟಿಪ್ ಆಫ್ ದ ಟೂಲ್, ಯು ವಾಂಟ್ ಟು ಅಲೈನ್ಮೆಂಟ್ ಚೆಕ್ ಮಾಡಬೇಕು, ಆ್ಯಕ್ಯುರಸಿ ಇರಬೇಕು, ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು, ಎಲ್ಲ ಮಾಡ್ತಾ ಇರಬೇಕು ಅಂದಾಗ ಏನಾಗುತ್ತೆ, ಕ್ವಾಲಿಟಿ ಏನಾಗುತ್ತೆ, ಕರೆಕ್ಟಾಗಿ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಪ್ರೊಡಕ್ಟಿವಿಟಿ. ಅದೇ ಅವನು 50 ಕೊಟ್ಟಿರ್ತಾರೆ, 50 ± 1 ಅಂತ ಕೊಡ್ತಾರೆ ಅಂತ ಇಟ್ಕೊಳ್ರಿ. ಅವಾಗ ಏನು ಮಾಡ್ಬೋದು, ಅವನು 51 ಮಾಡಿದ್ರು ಓಕೆ, 49 ಮಾಡಿದ್ರು ಓಕೆ. ಎಷ್ಟಿದೆ ಗ್ಯಾಪ್, 1 mm ಗ್ಯಾಪು. ಅಬ್ಬಬ್ಬು, 1 mm ಗ್ಯಾಪ್ ಕೊಟ್ಟ ಅಂದರೆ 100% ಫಾಸ್ಟಾಗಿ ಪ್ರೊಡಕ್ಷನ್ ತೆಗೆದುಬಿಡ್ತಾರೆ. ಸೊ ಲೈಕ್ these are the factors that affects the work study. One more is there, work study. Generally this is work study na, this is separate unit will be there for you, work study anta.
ವರ್ಕ್ ಸ್ಟಡಿ ಅಂದರೆ ಒಂದು ಪ್ರೋಸೆಸ್ ನಡೀತಾ ಇದೆ ಅಂದರೆ ಅದನ್ನು ಸಿಂಪ್ಲಿಫೈ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಮೇಕ್ ಸಿಂಪ್ಲಿಫೈ ಟು ಡೆವಲಪ್ ಮೋರ್ ಮೆಥಡ್ಸ್. ಎಕನಾಮಿಕಲ್ ಆಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಸಿಂಪ್ಲಿಫೈ ಮಾಡ್ತಾರೆ. ಒಬ್ಬನಿಂದ ಒಂದು ಟರ್ನಿಂಗ್ ಆಗುತ್ತೆ, ಟರ್ನಿಂಗ್ ಆದಮೇಲೆ ಮಿಲ್ಲಿಂಗ್ ಆಗುತ್ತೆ, ಮಿಲ್ಲಿಂಗ್ ಆದಮೇಲೆ ಗ್ರೈಂಡಿಂಗ್ ಆಗುತ್ತೆ, ಗ್ರೈಂಡಿಂಗ್ ಆದಮೇಲೆ ಲ್ಯಾಪಿಂಗ್ ಆಗುತ್ತೆ, ಏನೋ ಆಗ್ತಾ ಇರುತ್ತೆ. ದಿಸ್ ಇಸ್ ಆ ಪ್ರೋಸೆಸ್ ಆಗ್ತಾ ಇರುತ್ತೆ. ಈ ಪ್ರೋಸೆಸ್ಸಲ್ಲಿ ಯಾವುದಾದ್ರು ಒಂದು ಪ್ರೋಸೆಸ್ನ ತೆಗೆದುಬಿಟ್ಟು ಡೈರೆಕ್ಟಾಗಿ ಕಳಿಸೋದು, ಆ ಥರ ಮಾಡಿದ್ರೂ ಏನೂ ಅಫೆಕ್ಟ್ ಆಗ್ತಾ ಇರಲ್ಲ. ಅದನ್ನು ಸ್ಟಡಿ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಸ್ಟಡಿ, ಮೆಥಡ್ ಸ್ಟಡಿ ಅಂತ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ವರ್ಕ್ ಸ್ಟಡಿ. ಇದು ಮಾಡೋದ್ರಿಂದಲೂ ಏನಾಗುತ್ತೆ, ಪ್ರೊಡಕ್ಟಿವಿಟಿ ನಾವು ಜಾಸ್ತಿ ಮಾಡ್ಕೋಬೋದು. ದಿಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಪ್ರೊಡಕ್ಟಿವಿಟಿ. ಮ್ಯಾನೇಜ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಮನುಷ್ಯರನ್ನ ಬಿಹೇವಿಯರ್ನ ಸ್ಟಡಿ ಮಾಡೋದು. ಒಬ್ಬ ಮನುಷ್ಯ ಏನು ಮಾಡ್ತಾ ಇರ್ತಾನೆ, ಒಬ್ಬ 4 ಜನನ ಕೆಡಿಸ್ತಾ ಇರ್ತಾನೆ ಅಲ್ಲಿ ಕುತ್ಕೊಂಡು. ಇವನು ಏನು ಮಾಡ್ತಾ ಇರ್ತಾನೆ, ಈ ಸಿಟಿಂಗ್ ಇನ್ ದ ಕಂಪನಿ ಆ್ಯಂಡ್ ಡೆಸ್ಟ್ರಾಯಿಂಗ್ 4 ಪೀಪಲ್ಸ್. ಏನು ಮಾಡ್ತೀರಿ ಬಿಡಪ್ಪ, ನಮಗೆ ಸಂಬಳ ಬರ್ತೈತೆ, ಲೈಕ್ ದಟ್. ಈ ಥರ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಬಿಹೇವಿಯರ್. ಆರ್ ಹೆಲ್ತ್ ಇಶ್ಯೂ. ಒಬ್ಬ ಮನುಷ್ಯನಿಗೆ ಚೆನ್ನಾಗಿರಲ್ಲ, ಎಂಪ್ಲಾಯಿಗೆ ಏನಾಗಿರುತ್ತೆ, ಚೆನ್ನಾಗಿರಲ್ಲ. ಅದರ್ವೈಸ್ ಕೆಲವು ಟೈಮಲ್ಲಿ ಏನಾಗುತ್ತೆ, ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಎನಿ ಟೈಮ್ ಕುತ್ಕೊತಾ ಇರ್ತಾರೆ. ಕಂಪ್ಯೂಟರ್ ಕುತ್ಕೊಂಡು ಏನಾಗುತ್ತೆ, ಅವ್ರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಅವನಿಗೆ ನೋವು ಬಂದಿರುತ್ತೆ. ಅವನಿಗೆ ನೋವು ಬಂದಾಗ ಡೆಫಿನೆಟ್ಲಿ ಇಟ್ ವಿಲ್ ಅಫೆಕ್ಟ್ಸ್ ಆನ್ ಪ್ರೊಡಕ್ಟಿವಿಟಿ. ಅವ್ನು ಪ್ರೊಡಕ್ಟಿವಿಟಿ ತೆಗಿಯೋಕೆ ಆಗೋದೇ ಇಲ್ಲ ಅವನಿಗೆ. ಯಾಕೆ ತೆಗಿಯೋಕ್ಕಾಗಲ್ಲ? ಬಿಕಾಸ್ ಹಿ ಈಸ್ ನಾಟ್ ಫೀಲಿಂಗ್ ವೆಲ್, ಹಿಸ್ ಹೆಲ್ತ್ ಈಸ್ ನಾಟ್ ಗುಡ್. ಪ್ರಾಪರ್ ಅರೇಂಜ್ಮೆಂಟ್ ಇಲ್ಲ, ಪ್ರಾಪರ್ ಚೇರ್ಸ್ ಇಲ್ಲ, ಪ್ರಾಪರ್ ಡೆಸ್ಕಸ್ ಇಲ್ಲ. ಡೆಫಿನೆಟ್ಲಿ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಪ್ರಾಡಕ್ಟ್ ಡಿಸೈನ್ ಮಾಡಿರ್ತೀವಿ ನಾವು. ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಹೆಂಗಿರುತ್ತೆ, R&D ಮಾಡಿರ್ತಾರೆ, ಏನೋ ಮಾಡಿರ್ತಾರೆ, ಸಿಂಪ್ಲಿಫಿಕೇಷನ್ ಮಾಡಿರಲ್ಲ. ಅವ್ನಿಗೇನೋ ಒಂದು ಯಾವುದೋ ಒಳಗಡೆ ಹೋಗಿ ಒಂದು ಹೋಲ್ ಮಾಡಬೇಕಾಗಿರುತ್ತೆ. ಆ ಥರ ಪ್ರೊಡಕ್ಷನ್ ಡಿಸೈನ್ ಮಾಡಿಕೊಟ್ರೆ ಡೆಫಿನೆಟ್ಲಿ ಪ್ರೊಡಕ್ಟಿವಿಟಿ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಡಿಸೈನ್ ಶುಡ್ ಬಿ ಸಿಂಪಲ್ ಇರಬೇಕು. ಯಾವತ್ತೂ ಒಂದು ಡಿಸೈನ್ ಮಾಡಿದ್ರೆ ಇಟ್ ಶುಡ್ ಬಿ ಸಿಂಪಲ್. ಸ್ಟ್ಯಾಂಡರ್ಡ್ ಇರಬೇಕು. ಅದು ಸ್ಟ್ಯಾಂಡರ್ಡ್ ಅಂದರೆ, ನೀವು ಸ್ಟ್ಯಾಂಡರ್ಡ್ ಅಂತ ತಕ್ಷಣ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಹೊರಗಡೆ ಹೋಗಿ ಒಂದು M10 ಬೋಲ್ಟ್ ಕೊಡ್ರಿ ಅಂದರೆ ಎಲ್ಲರೂ ಕೊಡ್ತಾರೆ. ಬಿಕಾಸ್ M10 ಬೋಲ್ಟ್ ಈಸ್ ಅವೈಲಬಲ್ ಎವ್ರಿವೇರ್ ಎಲ್ಸ್ ಇನ್ ದ ಕಂಟ್ರಿ. ಹೊರದೇಶಕ್ಕೆ ಹೋದರೂ M10 ಬೋಲ್ಟ್ ಸಿಕ್ಬಿಡುತ್ತೆ. ಅದೇ M10.32 ಬೋಲ್ಟ್ ಕೊಡ್ರಿ ಅಂದರೆ ಇದು ಸ್ಟ್ಯಾಂಡರ್ಡ್ ಅಲ್ಲ. ಇದು ಈ ಥರ ಬೋಲ್ಟ್ನ ಯಾರೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಇದು ಬೇಕು ಅಂದರೆ ಇದು ಸ್ಪೆಷಲ್ ಬೋಲ್ಟ್, ನೀನೊಬ್ಬನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು. ದಿಸ್ ಇಸ್ ಎ ಸ್ಪೆಷಲ್ ಬೋಲ್ಟ್ ಡಿಸೈನ್ ಫಾರ್ ಯು. ಈ ಥರದ್ದು ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೇಳಿದ್ರೆ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ದೀಸ್ ಆರ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ಸ್ ದ ಪ್ರೊಡಕ್ಟಿವಿಟಿ. ಓಕೆ, ಸೊ ಹೌ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿನ ನಾನು ಜಾಸ್ತಿ ಮಾಡ್ಕೋಬೇಕಂದ್ರೆ ಹೆಂಗೆ ಮಾಡ್ಬೇಕು ನಾನು? ವಿ ಶುಡ್ ಮಿನಿಮೈಸ್. ಕೆಲವೊಂದನ್ನು ಮಿನಿಮೈಸ್ ಮಾಡಬೇಕು ನಾನು. ಮಿನಿಮೈಸ್ ಮಾಡಿದ್ರೆ ಡೆಫಿನೆಟ್ಲಿ ದ ಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಅಥವಾ ಕಂಟ್ರೋಲ್ ಮಾಡಬೇಕು. ಮಿನಿಮೈಸ್ ಆ್ಯಂಡ್ ಕಂಟ್ರೋಲ್. ಏನು ಕಂಟ್ರೋಲ್ ಮಾಡಬೇಕು, ಏನು ಮಿನಿಮೈಸ್ ಮಾಡಬೇಕು, ಇಷ್ಟು ಮಾಡಿದ್ರೆ ವಿ ಕ್ಯಾನ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ. ಹೆಂಗೆ ಮಾಡಬೇಕು? ಒಂದು ಮಿಷಿನ್ ಔಟ್ ಆಫ್ ಆರ್ಡರ್ ಅಂತ ಇರುತ್ತೆ, ಕೆಟ್ಟೋಗಿರುತ್ತೆ. ಈಗ ಇಮ್ಯಾಜಿನ್ ಗೋ ಫಾರ್ ಒಂದು ಲೇತ್ ಇದೆ. ನೀವು ಪ್ರೋಸೆಸ್ ಚಾರ್ಟಲ್ಲಿ ನೋಡಿದಿರಾ, ಲೇತ್ ಆದಮೇಲೆ ಎಲ್ಲಿಗೆ ಹೋಗುತ್ತೆ, ಮಿಲ್ಲಿಂಗ್ ಮಿಷಿನ್ಗೆ ಹೋಗುತ್ತೆ ಅಂತ ಇಟ್ಕೊಳ್ರಿ. ಮಿಲ್ಲಿಂಗ್ ಆದಮೇಲೆ ಇಟ್ ಕಮ್ಸ್ ಫಾರ್ ದ ಗ್ರೈಂಡಿಂಗ್ ಮಿಷಿನ್. ಗ್ರೈಂಡಿಂಗ್ ಮಿಷಿನಿಗೆ ಬಂದಮೇಲೆ ನೆಕ್ಸ್ಟ್ ಇಟ್ ವಿಲ್ ಗೋ ಫಾರ್ ದ ಸಮ್ ಅದರ್ ಲ್ಯಾಪಿಂಗ್ ಮಿಷಿನ್ಗೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಮಿಲ್ಲಿಂಗ್ ಮಿಷಿನ್ ಏನಾಗಿದೆ, ಔಟ್ ಆಫ್ ಆರ್ಡರ್, ಕೆಟ್ಟೋಗಿದೆ, ಔಟ್ ಆಫ್ ಆರ್ಡರ್. ಸೊ ಲೇತಿಂದ ಎಲ್ಲಿಗೆ ಹೋಗಬೇಕು, ಮಿಲ್ಲಿಂಗ್ ಹೋಗಬೇಕು. ಮಿಲ್ಲಿಂಗ್ ಆದಮೇಲೆ ಗ್ರೈಂಡಿಂಗ್ ಹೋಗಬೇಕು. ಸೊ ದಿಸ್ ಈಸ್ ಔಟ್ ಆಫ್ ಆರ್ಡರ್ ಅಂದ್ರೆ ಏನಾಯಿತು, ಲೇತಿಂದ ಇಲ್ಲಿ ಬಂದು ಮೆಟೀರಿಯಲ್ಸ್ ಬಂದು ಏನಾಯಿತು, ಸ್ಟಾಪ್ ಆಯ್ತು ಇಲ್ಲಿ. ಇದು ಸರಿ ಆಗೋ ತನಕ ಏನಾಯಿತು, ಮೆಟೀರಿಯಲ್ಸ್ ಇಲ್ಲೇ ಉಳ್ಕೊಂಡು ದೀಸ್ ಮೆಟೀರಿಯಲ್ಸ್ ಕಾಂಟ್ ಗೋ ಹಿಯರ್, ಗ್ರೈಂಡಿಂಗ್ ಹೋಗೋಕ್ಕಾಗಲ್ಲ. ಸೊ ಏನಾಯಿತು, ಪ್ರೊಡಕ್ಷನ್ ಏನಾಯಿತು, ಪ್ರೊಡಕ್ಟಿವಿಟಿ ಏನಾಯಿತು, ಸ್ಟಾಪ್ ಆಯಿತು. ಪ್ರೊಡಕ್ಟಿವಿಟಿ ಈಸ್ ಗೋಯಿಂಗ್ ಟು ಬಿ ಸ್ಟಾಪ್ಡ್ ವೆನ್ ದ ಮಷಿನ್ ಈಸ್ ಔಟ್ ಆಫ್ ಆರ್ಡರ್. ಈ ಥರ ಆಗ್ದಂಗೆ ನೋಡ್ಕೋಬೇಕು. ಔಟ್ ಆಫ್ ಆರ್ಡರ್ ಆಗ್ದಂಗೆ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ನಾವು ಪ್ರಾಪರ್ ಇನ್ಸ್ಪೆಕ್ಷನ್ ಮಾಡಬೇಕು, ಟೈಮ್ಲಿ ಮೇಂಟೆನೆನ್ಸ್ ಮಾಡಬೇಕು ಅದನ್ನು ಮಿಷಿನ್ಸ್ನ. ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೇಂಟೆನೆನ್ಸ್ ಇಂಜಿನಿಯರ್ಸ್, ಸೊ ದಟ್ ಮಷಿನ್ ಔಟ್ ಆಫ್ ಆರ್ಡರ್ ಆಗಬಾರ್ದು.
ನೀವು ನೋಡಿ ಔಟ್ ಆಫ್ ಆರ್ಡ್ರಲ್ಲಿ ಎ ಟಿ ಎಮ್ ಮಿಷಿನ್ಗೆ ಹೋಗಿರ್ತಾರೆ, ನೀವು ಎ ಟಿ ಎಮ್ಮಲ್ಲಿ ದುಡ್ಡು ತೆಗಿಯೋಕೆ ಹೋಗಿರ್ತಾರ, ಔಟ್ ಆಫ್ ಆರ್ಡ್ರ್, ದುಡ್ಡಿಲ್ಲ ಅಂತ ಹೇಳ್ತಾ ಇರುತ್ತೆ. ಪ್ರೊಡಕ್ಟಿವಿಟಿ ಏನಾಯಿತು, ಕಮ್ಮಿ ಆಯ್ತದು. ನಿಮ್ಮದು ಸರ್ವಿಸ್ ಸಿಕ್ತಂಗೆ ಆಯ್ತಲ್ಲಿ. ಸರ್ವಿಸ್ ಈಸ್ ಆಲ್ಸೋ ಎ ಪ್ರೊಡಕ್ಟಿವಿಟಿ ಇದ್ದಂಗೆ, ಪ್ರಾಡಕ್ಟ್ ಇದ್ದಂಗೆ. ಎ ಟಿ ಎಮ್ ಮಿಷಿನ್ಗೆ ಹೋಗ್ತೀರಾ, ಎ ಟಿ ಎಮಲ್ಲಿ ದುಡ್ಡಿರಲ್ಲ, ದಟ್ ಮೀನ್ಸ್ ಇಂಡಿಕೇಟ್ಸ್ ವಾಟ್, ದೇ ಆರ್ ನಾಟ್ ಪ್ರೊವೈಡಿಂಗ್ ಸರ್ವಿಸ್ ಪ್ರಾಪರ್ಲಿ. ಅಲ್ಲೇನಾಗಿದೆ, ಪ್ರೊಡಕ್ಟಿವಿಟಿ ಕಮ್ಮಿ ಆಗಿದೆ. ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಔಟ್ ಆಫ್ ಆರ್ಡ್ರ್ ಆಗ್ದಂಗೆ ನೋಡ್ಕೋಬೇಕು. ವಿ ಶುಡ್ ಮಿನಿಮೈಸ್, ವಿ ಶುಡ್ ಕಂಟ್ರೋಲ್ ದ ವೇಸ್ಟೇಜ್ ಆಫ್ ಮೆಟೀರಿಯಲ್ಸ್. ಕೆಲವೊಂದು ಕಡೆ ಏನಾಗ್ತಾ ಇರುತ್ತೆ, ಮೆಟೀರಿಯಲ್ ಏನಾಗುತ್ತೆ ವೇಸ್ಟ್ ಆಗ್ತಾ ಇರುತ್ತೆ. ಟ್ರ್ಯಾಕ್ ಮೆಟೀರಿಯಲ್ ವೇಸ್ಟೇಜ್, ವೇಸ್ಟ್ ಆಗ್ದಂಗೆ ಕಂಟ್ರೋಲ್ ಮಾಡಬೇಕು. ಸೊ ಏನಾಗುತ್ತೆ, ಒಂದು ನಾವು ಇದನ್ನು ತೊಗೊತೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಒನ್ material. This is a raw material. This is a raw material of dia 100 mm. I want to reduce this 100 mm into 90 mm. 90 mm, that means I want to remove 10 mm of the material. ಸೊ ದ ವೇಸ್ಟೇಜ್ ಆಫ್ ಮೆಟೀರಿಯಲ್ ಎಷ್ಟಾಯಿತು, 10 mm ಆಗ್ತಾ ಇದೆ. ಈಸ್ ಇಟ್ ನೆಸಸರಿ 10 mm ವೇಸ್ಟೇಜ್ ಮಾಡೋದು? ಸೊ ದಟ್ ಕಾಸ್ಟ್ ಎ ಮೆಟೀರಿಯಲ್ ಆಫ್ 92 mm. ಎಷ್ಟು ಮಾಡ್ಬೇಕು ನಾನು, 100 mm ಬೇಡ, 92 mm ಕಾಸ್ಟ್ ಮಾಡಿರಿ. ಸೊ ದಟ್ 2 mm ಇಸ್ ಸಫಿಷಿಯೆಂಟ್ ಟು ಮೇಕ್ ದ ಫಿನಿಶ್, ಸರ್ಫೇಸ್ ಫಿನಿಶ್ನ ಮಾಡೋಕ್ಕೆ ನನಗೆ ಎಷ್ಟು 2 mm ಸಾಕು ನನಗೆ. ಸೊ ದಟ್ ಐ ಕ್ಯಾನ್ ರಿಡ್ಯೂಸ್ ದ ವೇಸ್ಟೇಜ್ ಆಫ್ ಮೆಟೀರಿಯಲ್. ವೇಸ್ಟೇಜ್ ಆಫ್ ಮೆಟೀರಿಯಲ್ ಕಡಿಮೆ ಮಾಡಿದಷ್ಟು ಏನಾಯ್ತು ನೋಡ್ರಿ, 100 mm ಅಂದರೆ ಟೈಮ್ ಎಷ್ಟು ಬೇಕು ಇದನ್ನು ತೆಗಿಯೋಕ್ಕೆ, ಜಾಸ್ತಿ ಟೈಮ್ ಬೇಕು. ಅಟ್ ದ ಸೇಮ್ ಟೈಮ್ ಮೆಟೀರಿಯಲ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಪ್ರೊಡಕ್ಟಿವಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ ಇಲ್ಲಿ. ಬಿಕಾಸ್ 100ಇಂದ 90ಗೆ ಬರಬೇಕಂದ್ರೆ ಟೈಮ್ ಜಾಸ್ತಿ ಬೇಕು, 92ಇಂದ 90 ಬೇಕಂದರೆ ಕಡಿಮೆ ಬೇಕು ಟೈಮು. ಅಗೇನ್ ವೇಸ್ಟೇಜ್ ಆಫ್ ಮೆಟೀರಿಯಲ್ ಕಡಿಮೆ ಆಯಿತು, ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು, ಇಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಆಯಿತು. ಸೊ ಮಿನಿಮೈಸ್ ದ ವೇಸ್ಟೇಜ್ ಆಫ್ ಅ ಮಟೀರಿಯಲ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. ಕಂಟ್ರೋಲ್ ದ ಮಷಿನ್ಸ್ in such a way that always they are operating to increase the productivity. So waiting time, so we are going to call it as what, waiting time anta kariತೀವಿ. this is called as what, waiting time. ನೀವು ಗಾರ್ಮೆಂಟ್ಸ್ ಅಲ್ಲಿ ಏನಾದ್ರು ನೋಡ್ರಿ ಅಬ್ಸರ್ವ್ ಮಾಡ್ತಾರೆ, ಇನ್ ಗಾರ್ಮೆಂಟ್ಸ್ ಒಂದು ಪೀಸ್ ಆಗ್ತದಂಗೆ ನೆಕ್ಸ್ಟ್ ಪೀಸ್ಗೆ ಆ ಪೀಸ್ನ ತೊಗೊಂಡೋಗಿ ಇಲ್ಲಿ ಇಡ್ತಾ ಇರ್ತಾರೆ ಹಿಂದುಗಡೆ ಅವ್ರಿಗೆ. ಇವನು ಅದಕ್ಕೆ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇದು ಕಾಲರ್ ಹಾಕ್ಬೇಕಂತ ಇಟ್ಕೊಳ್ರಿ, ಇದು ಕಾಲರ್ ಹಾಕಿ ಕೊಟ್ಟಿರ್ತಾನೆ ನಾನು, ಆ ಕಾಲರ್ನ ಎಲ್ಲಿ ಶರ್ಟ್ಗೆ ಅಟ್ಯಾಚ್ ಮಾಡಬೇಕು. ಈ ಕಾಲರ್ ಮ್ಯಾನುಫ್ಯಾಕ್ಚರ್ ಆದರೆ ಶರ್ಟ್ಗೆ ಅಟ್ಯಾಚ್ ಆಗುತ್ತೆ. ಇವನು ಲೇಟ್ ಮಾಡ್ದ ಅಂತ ಇಟ್ಕೊಳ್ರಿ, ಕಾಲರ್ ಮ್ಯಾನುಫ್ಯಾಕ್ಚರ್ ಮಾಡಿದೆ, ಈ ಆಸ್ 2 minutes ಲೇಟ್ ಮಾಡ್ದ, ಈ ಶರ್ಟ್ ನಾನು ಏನು ಮಾಡ್ತಾನೆ 2 minutes ವೆಯ್ಟ್ ಮಾಡ್ತಾನೆ. ಸೊ ದಿಸ್ ಇಸ್ ಸ್ಪೆಷಲಿ ಅಪ್ಲಿಕೇಬಲ್ ಇನ್ ಗಾರ್ಮೆಂಟ್ ಇಂಡಸ್ಟ್ರೀಸ್. ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೊಡಕ್ಟಿವಿಟಿ ಇಲ್ಲ, ಪ್ರೊಡಕ್ಷನ್ ಇಸ್ ಡಿಫ್ರೆಂಟ್, ಪ್ರೊಡಕ್ಟಿವಿಟಿ. ಪ್ರೊಡಕ್ಷನ್ ಅಂದ್ರೆ ಏನು, ಗಾರ್ಮೆಂಟಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತಾರೆ, ಕ್ಲಾತ್ಸ್, ಶರ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ದಿಸ್ ಈಸ್ ಪ್ರೊಡಕ್ಷನ್. ಪ್ರೊಡಕ್ಟಿವಿಟಿ ಅಂದರೆ ಹೌ ಮೆನಿ ಶರ್ಟ್ಸ್, ಇದು ಪ್ರೊಡಕ್ಟಿವಿಟಿ. ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಏನು ಇಂಪಾರ್ಟೆಂಟು, ಪ್ರೊಡಕ್ಟಿವಿಟಿ ಇಂಪಾರ್ಟೆಂಟು. ಅಲ್ಲಿ ನೂರಾರು ಜನ, ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ 1000 ಜನ ಕೆಲಸ ಮಾಡಬೇಕಾದ್ರೆ ದೇ ಆರ್ ಪ್ರೊಡ್ಯೂಸಿಂಗ್ 1000 ಶರ್ಟ್ಸ್ ಅಂತ ಇಟ್ಕೊಳ್ರಿ. ಸೊ ದಟ್ ಅವ್ರ ಸ್ಯಾಲ್ರಿ ಎಲ್ಲ ಮ್ಯಾಚ್ ಆಗ್ತಾ ಇರುತ್ತೆ. ಸೊ 1000 ಜನ ಯೂಸ್ ಮಾಡಿಕೊಂಡು ಒಂದಿನ ಏನಾದ್ರು ಒಂದು 2 minutes ವೇಸ್ಟ್ ಮಾಡೋದು ಅಂತ ಇಟ್ಕೊಳ್ರಿ. 2 minutes ವೇಸ್ಟ್ ಮಾಡಿದ್ರೆ ದ ಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್ ಟು 800 ಶರ್ಟ್ಸ್ ಆಗಿಬಿಡುತ್ತೆ. 800 ಶರ್ಟ್ಸ್ ಆದಾಗ ಇದ್ರದ್ದೆಲ್ಲ 200 ಶರ್ಟ್ಸ್ ದುಡ್ಡು ಏನಾಗುತ್ತೆ, ಕಂಪ್ನಿಗೆ ಬರ್ಡನ್ ಆಗಿಬಿಡುತ್ತೆ. ಸೊ ಆಲ್ವೇಸ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ವಾಟ್, ಪ್ರೊಡಕ್ಟಿವಿಟಿ. ವೆಯ್ಟಿಂಗ್ ಟೈಮ್ ಇರೋದೇ ಇಲ್ಲ. ಅವರು ಕುತ್ಕೊಳಕ್ಕೆ ಯಾರ ಹತ್ರನೂ ಮಾತಾಡೋಕ್ಕೆ ಟೈಮ್ ಇರಲ್ಲ. ಆಲ್ವೇಸ್ ದೇ ಆರ್ ಫೋನಲ್ಲಿ ಅಥವಾ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಡೋಂಟ್ ಟರ್ನ್ ದಟ್ ಸೈಡ್, ಈ ಕಡೆ ತಿರುಗಬೇಡ್ರಿ, ಆ ಕಡೆ ತಿರುಗಬೇಡ್ರಿ, ಫಾಸ್ಟ್ ಮಾಡಿರಿ, ಸ್ಲೋ ಆಗ್ತಾ ಇದೆ, ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಸ್ಲೋ ಆಗ್ತಾ ಇದೆ. ಇಷ್ಟೆಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ ಗಾರ್ಮೆಂಟ್ ಇಂಡಸ್ಟ್ರಿ. ಹೈಲಿ ಡಿಫಿಕಲ್ಟ್ ಟು ವರ್ಕ್ ಇನ್ ಗಾರ್ಮೆಂಟ್ ಇಂಡಸ್ಟ್ರೀಸ್. ಸೊ ದಟ್ ಈಸ್ ವೇಟಿಂಗ್ ಟೈಮ್. ಸೊ ಇವನ್ನ ಏನು ಮಾಡಬೇಕು, ರೆಡ್ಯೂಸ್. ಪೂರ್ ಮ್ಯಾನೇಜ್ಮೆಂಟ್. ನೀವು ನೋಡಲಿ ಕೋವಿಡಲ್ಲಿ ಒಂದು ಹಾಸ್ಪಿಟಲ್ ಈ ಥರ ಅರೇಂಜ್ ಮಾಡಿದ್ದಾರೆ. ಕೋವಿಡಲ್ಲಿ ಹಾಸ್ಪಿಟಲ್ ನೋಡಿರಿ, ಪೇಷಂಟ್ಸ್ ಎಲ್ಲಿ ಬೇಕಲ್ಲಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಕೊಡ್ತಾ ಇದ್ದಾರೆ. ಈ ಥರ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಈಸ್ ಇಟ್ ಪಾಸಿಬಲ್ ಟು ಗಿವ್ ಅ ಪ್ರಾಪರ್ ಫೆಸಿಲಿಟಿ ಫಾರ್ ದ ಪೇಷಂಟ್ಸ್?
ಕೊಡೋಕ್ಕೆ ಸಾಧ್ಯನಾ? ಪ್ರೊಡಕ್ಟಿವಿಟಿ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಇಂಡಸ್ಟ್ರಿಗೆ ಹೋದರೂ ಅಷ್ಟೇ, ಲೇತ್ ಇರೋ ಹತ್ರ ಜಾಗದಲ್ಲಿ ಲೇತ್ ಇರಬೇಕು, ಮೆಟೀರಿಯಲ್ ಇರೋ ಜಾಗದ ಹತ್ರ ಮೆಟೀರಿಯಲ್ ಇರಬೇಕು, ಎಕ್ವಿಪ್ಮೆಂಟ್ ಇರೋ ಹತ್ರ ಜಾಗದಲ್ಲಿ ಎಕ್ವಿಪ್ಮೆಂಟ್ ಇರಬೇಕು. ಎಲ್ಲ ಇದ್ದರೆ ಏನಾಗುತ್ತೆ? ನಮಗೆ ಪ್ರೊಡಕ್ಷನ್ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ನಿಮ್ಮದು ಅಷ್ಟೇ, ಓದ್ಬೇಕಾರೆ ಬುಕ್ಸ್ ಇರೋವಂಥ ಜಾಗದಲ್ಲಿ ಬುಕ್ಸ್ ಇಟ್ಕೋಬೇಕು, ಪೆನ್ ಇರೋವಂಥ ಜಾಗದಲ್ಲಿ ಪೆನ್ ಇಟ್ಕೋಬೇಕು. ಅದೇನೋನ್ಲಿ ಅವಾಗ ಏನಾಗುತ್ತೆ? ಕರೆಕ್ಟಾಗಿ ಫಾಸ್ಟಾಗಿ ಓದೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಪೆನ್ನೆಲ್ಲೋ ಇರುತ್ತೆ, ಬುಕ್ಕೆಲ್ಲೋ ಇರುತ್ತೆ, ನೀವೆಲ್ಲೋ ಇರ್ತೀರ, ಮೊಬೈಲೆಲ್ಲೋ ಇರುತ್ತೆ, 100% ಪ್ರೊಡಕ್ಟಿವಿಟಿ ಮಾಡೋಕ್ಕಾಗಲ್ಲ. ಸೊ ಸಮ್ ಮೋರ್ ಥಿಂಗ್ಸ್, ಪೊಲಿಟಿಕಲ್ ಎಫೆಕ್ಟ್ಸ್ ಏನಾಗುತ್ತೆ? ಪೊಲಿಟಿಕಲ್ ಅಫೆಕ್ಟ್ಸ್ ದ ಪ್ರೊಡಕ್ಟಿವಿಟಿ. ಯಾವುದೋ ಒಂದು ರಾಜಕೀಯ ಪಕ್ಷ ಏನು ಮಾಡುತ್ತೆ? ಆ ಕಂಪ್ನಿ ಮೇಲೆ ಆರೋಪ ಮಾಡುತ್ತೆ ಅಥವಾ ಲಾಕ್ಡೌನ್ ಮಾಡುತ್ತೆ. ಇನ್ನು ಟೊಯೋಟಾದಲ್ಲಿ ನೋಡಿರಿ, ಟೊಯೋಟಾದಲ್ಲಿ ಏನಾಗ್ತಾ ಇದೆ? ಸ್ಟ್ರೈಕ್ ನಡೀತಾ ಇದೆ. ಯಾಕೆ ನಡೀತಾ ಇದೆ ಸ್ಟ್ರೈಕು? ಏನೇನೋ ಇರ್ತವೆ ಕಾರಣಗಳು. ಪೊಲಿಟಿಕಲ್ ಎಫೆಕ್ಟ್ಸ್ ಇರ್ಬೋದು, ಅವ್ರದ್ದು ಯೂನಿಯನ್ ಲೀಡರ್ಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅವ್ರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದೆ. ಸೊ ಈ ಥರ ಸ್ಟ್ರೈಕ್ ಎಲ್ಲ ನಡೆದಾಗ ಏನಾಗುತ್ತೆ? ಪ್ರೊಡಕ್ಷನ್ ಏನಾಗುತ್ತೆ? ಸ್ಟಾಪ್ ಆಗುತ್ತೆ, ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ನಡೀಬಾರ್ದು. ವಿ ಶುಡ್ ಮ್ಯಾನೇಜ್ ಇಟ್, ವಿ ಶುಡ್ ಕಂಟ್ರೋಲ್ ಇಟ್, ವಿ ಶುಡ್ ಮಿನಿಮೈಸ್ ಇಟ್, ಸೊ ದಟ್ ಪ್ರೊಡಕ್ಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಎಕ್ಸೆಸಿವ್ ಹ್ಯಾಂಡ್ಲಿಂಗ್ ನೋಡಿರಿ, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಎಕ್ಸೆಸಿವ್ ಹ್ಯಾಂಡ್ಲಿಂಗ್. ಏನು ಮಾಡಬೇಕು? ಮಿನಿಮೈಸ್ ಮಾಡಬೇಕು ಇದನ್ನು. ಎಕ್ಸೆಸಿವ್ ಹ್ಯಾಂಡ್ಲಿಂಗ್ ಏನು ಮಾಡಬೇಕು? ಮಿನಿಮೈಸ್ ಮಾಡಬೇಕು. ಒಬ್ಬನಿಗೆ 8 hours ಕೆಲಸ ಹೇಳಿರ್ತೀವಿ ನಾವು. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ರೂಲ್ ಫ್ರಮ್ ದ ಗೌರ್ಮೆಂಟ್. ಎಷ್ಟು ಗಂಟೆ ಕೆಲಸ ಮಾಡಬೇಕು? 8 ಗಂಟೆ. 8 ಗಂಟೆ ಮೇಲೆ ಆದಮೇಲೆ ಯು ಶುಡ್ ಟೇಕ್ ರೆಸ್ಟ್. ಅವ್ನು ರೆಸ್ಟ್ ಇರಬೇಕು. ಆಫ್ಟರ್ ರೆಸ್ಟ್ ಆಫ್ ಒನ್ ಡೇ ದೆನ್ ಅಗೈನ್ ಯು ಶುಡ್ 8 hours ವರ್ಕ್ ಮಾಡಬೇಕು. ದಿಸ್ ಈಸ್ ದ ಪ್ರೊಸೀಜರ್. 8 ಗಂಟೆ ಮಾಡೋ ಹತ್ರ ಅವನ ಹತ್ರ 12 hours ಕೆಲಸ ಮಾಡಿಸ್ಕೊಂಡೆ ಅಂತ ಇಟ್ಕೊಳ್ರಿ. ಪ್ರೊಡಕ್ಟಿವಿಟಿ ಏನಾಗುತ್ತೆ? ಆಟೋಮೆಟಿಕ್ಲಿ ಡಿಕ್ರೀಸ್ ಆಗಿಬಿಡುತ್ತೆ. ಪ್ರೊಡಕ್ಟಿವಿಟಿ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ದಟ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಎಕ್ಸೆಸಿವ್ ಹ್ಯಾಂಡ್ಲಿಂಗ್ ಇರಬಾರ್ದು. ಇನ್ನೊಬ್ಬ ಎಂಪ್ಲಾಯ್ ತಗೋ, ಟೇಕ್ ಒನ್ ಮೋರ್ ಎಂಪ್ಲಾಯ್ ಆಫ್ಟರ್ 8 hours, ದ ಸೇಮ್ ಪ್ರೊಡಕ್ಟಿವಿಟಿ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್. ಪ್ರೊಡಕ್ಟಿವಿಟಿ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರೊಡಕ್ಟಿವಿಟಿನ ಜಾಸ್ತಿನ ಇನ್ನೂ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೋದು ಅಂದರೆ ಬೈ ಮೆಕ್ಯಾನೈಸೇಷನ್. ಈಗ ಆಲ್ರೆಡಿ ಎಲ್ಲ ಬಂದಿದ್ದಾವೆ. ಏನಿದೆ? ಮೆಕ್ಯಾನೈಸೇಷನ್ ಜಾಸ್ತಿ ಆಗ್ತಾ ಇದೆ. ರೋಬೋಟಿಕ್ಸ್ ಬಂದಿದ್ದಾವೆ. ರೋಬೋಟೈಸೇಷನ್ ಆಗಿದೆ. ಮೆಕ್ಯಾನೈಸೇಷನ್, ರೋಬೋಟೈಸೇಷನ್, ರ್ಯಾಷನಲೈಸೇಷನ್ ಅಂದರೆ ನಮಗೆ ಎಂಪ್ಲಾಯೀಸ್ನ ಇಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಕಡೆಯಿಂದ ತೊಗೊಂಬರ್ತೀವಿ ನಾವು. ಕಾಂಪಿಟೇಷನ್, ಕಂಪ್ಯೂಟರೈಸೇಷನ್ ಮಾಡ್ತೀವಿ. ಬೇಸ್ಡ್ ಅಪಾನ್ ಆಲ್ ದೀಸ್ ಥಿಂಗ್ಸ್ ದ ಪ್ರೊಡಕ್ಟಿವಿಟಿ ಈಸ್ ಗೋಯಿಂಗ್ ಟು ಬಿ ಏನಾಗುತ್ತೆ? ಪ್ರೊಡಕ್ಟಿವಿಟಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಪ್ರೊಡಕ್ಟಿವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ ಇಂಕ್ರೀಸ್ ಆಗಬೇಕಂದ್ರೆ ಏನು ಮಾಡಬೇಕು? ಮೆಟೀರಿಯಲ್ ವೇಸ್ಟ್ ಆಗೋದನ್ನ ತಡಿಬೇಕು, ಪೊಲಿಟಿಕಲ್ ಎಫೆಕ್ಟ್ಸ್ನ ಮಿನಿಮೈಸ್ ಮಾಡಬೇಕು, ಆಮೇಲೆ ಔಟ್ ಆಫ್ ಆರ್ಡರ್ ಮೆಷಿನ್ನ ಮೇಂಟೆನೆನ್ಸ್ ಮಾಡಬೇಕು, ಔಟ್ ಆಫ್ ಆರ್ಡರ್ ಆಗದಂಗೆ